ರಕ್ತ ಕಣ್ಣೀರು ಈ ಪುಸ್ತಕದ 2ನೇ ಮುದ್ರಣದ ಬಿಡುಗಡೆಗೆ ಇವತ್ತು ಸೇರಿದ್ದೇವೆ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ಗೆಳೆಯ ದೇವದಾಸ್ರವರು ವಹಿಸಿದ್ದಾರೆ. ಫಣಿರಾಜ್ ಅವರನ್ನು ನಾನು ಮುಕ್ತಃ ಇವತ್ತೇ ನೋಡ್ತಾ ಇರೋದು, ಬಟ್ ಅವರ ಆರ್ಟಿಕಲ್ಸ್ ರೆಗ್ಯುಲರಾಗಿ ಓದ್ತಾ ಇರ್ತೇನೆ. ಅವರ ಜೊತೆಯಲ್ಲಿ ಕೂತ್ಕೊಳ್ಳುವ ಅವಕಾಶ ಸಿಕ್ಕಿದ್ದು ನನಗೊಂದು ಗೌರವ ಅಂತ ನಾನು ಭಾವಿಸ್ತೇನೆ. ಮುನೀರ್ ನನ್ನ ಜೊತೆ ಹಲವು ಸನ್ನಿವೇಶಗಳಲ್ಲಿ ಸಂಪರ್ಕದಲ್ಲಿದ್ದಾರೆ, ಬಟ್ ಪರ್ಸ್ನಲಿ ಭೇಟಿಯಾಗಿದ್ದು ಇವತ್ತೇ. ಮುದ್ರಣ ಹೊರಗೆ ಬರಬೇಕಾಗಿದ್ರೆ ಪ್ರಕಾಶನದವರು ಬಹಳ ಮುಖ್ಯ ಅಲ್ವಾ. ಹುಂಚಿದ ಕಟ್ಟಿಯವರಿಗೆ ನನ್ನ ನಮಸ್ಕಾರಗಳು, ಮತ್ತು ಲೇಖಕರಾದ ಇರ್ಷಾದ್ಗೆ. ಇದು ಪುಸ್ತಕದ ಬಿಡುಗಡೆ ಕಾರ್ಯಕ್ರಮ ಆಗೋದಿಲ್ಲ. ಮುನೀರ್ ನನಗೆ ಹೇಳಿದರು ಬರಬೇಕು ಅಂತ. ಎಲ್ಲ ಆತ್ಮೀಯ ಬಂಧುಗಳೇ, ತಾಯಂದರೆ ಪುಸ್ತಕ ಕಳಿಸಿ ಅಂದೆ. ಸ್ವಲ್ಪ ನಿಧಾನ ಆಯ್ತು. 2 ದಿವಸ ಆಮೇಲೆ ಬಂತು. ನನಗೆ ಏನೇನೋ ಇತ್ತು, ಎಲ್ಲ ಓದಿ 2 ಚಾಪ್ಟರ್ ಮಾತ್ರ ಬಿಟ್ಟಿದ್ದೆ, ಓನ್ಲಿ 2 ಚಾಪ್ಟರ್ಸ್ ಓದಿದ ಮೇಲೆ ನನಗೆ ಒಂದು ರೀತಿಯನ್ನು ನೀವು ಇದಕ್ಕೆ ಗೊಂದಲಕ್ಕೆ ಸಿಕ್ಕಾಕೊಂಡ್ಬಿಟ್ಟಿದ್ದೆ. ಏನು ಮಾತಾಡೋದು, ಯಾರಿಗೆ ಮಾತಾಡೋದು, ಮಾತನಾಡೋದು ಭಾಳ ಸುಲಭ. ಸಭೆಗಳಲ್ಲಿ, ಸಮಾರಂಭಗಳಲ್ಲಿ, ವಿಧಾನಸಭೆಗಳಲ್ಲಿ, ಪಾರ್ಲಿಮೆಂಟಲ್ಲಿ ಎಲ್ಲೆಲ್ಲಿ ಬೇಕಾಗಿದ್ರು, ಏನೇನು ಬೇಕಾಗಿದ್ದರೂ ಮಾತಾಡೋರಿದ್ದಾರೆ. ನನ್ನ ಮಾತು ಜನರ ಮನಸ್ಸಿಗೆ ಮುಟ್ಟಬೇಕು ಅಂತ ಹೇಳಿ ಭಯ ಭಕ್ತಿಯಿಂದ ಮಾತಾಡುವ ಪೀಳಿಗೆ ಮಾಯ ಆಗೋಯ್ತು. ಜನರ ಭಾವನೆಗಳನ್ನು ಗೌರವಿಸಿ ಜನರ ಮನಸ್ಸನ್ನು ಅರ್ಥ ಮಾಡಿಕೊಂಡು ಮಾತಾಡ್ತಕ್ಕಂಥ ಮಹಾನುಭಾವರುಗಳಿದ್ದರು. ಅವರ ವೈಚಾರಿಕ ಅಭಿಪ್ರಾಯ ಭೇದಗಳು ಒಬ್ಬರ ಮಧ್ಯೆ ಒಬ್ರಿಗೆ ಏನೇ ಇದ್ದಿರಲಿ, ಆ ಎಲ್ಲ ಚೌಕಟ್ಟುಗಳನ್ನು ಮುರಿದು ಬಿಟ್ಟಿದ್ದೇವೆ. ಬರೆಯೋದು ಇನ್ನೂ ಕಷ್ಟದ ಕೆಲಸ. ಇರ್ಷಾದ್ ಅವರ ಪೋಷಕರನ್ನು, ತಂದೆ ತಾಯಿಯನ್ನು ಕರೆಸಿ ಅಲ್ಲಿ ನಿಲ್ಲಿಸಿ ನಮ್ಮ ಕೈಯಲ್ಲಿ ಅವರಿಗೆ ಪ್ರತಿ ಕೊಡಿಸಿದ್ರಿ. ತಂದೆ ಪೋಸ್ಟ್ ಮಾಸ್ಟರಾಗಿ ರಿಟೈರ್ ಆದವರು ಅಂತ ಹೇಳಿದ್ರಿ. ನಾವೆಲ್ಲ ಇಂಥದ್ದೇ ಹಿನ್ನೆಲೆಯಿಂದ ಬಂದವರು. ನಿಮ್ಮ ತಾಯಿ ನಿಮಗೆ ಜನ್ಮ ಕೊಟ್ಟಾಗ ಒಂದು ಹೆಣ್ಣಾಗಿ ಪ್ರಕೃತಿಯ ನಿಯಮ ಗರ್ಭಧರಿಸಿದ್ದಾರೆ, ನಿಮಗೆ ಜನ್ಮ ಕೊಟ್ಟಿದ್ದಾರೆ. ಅವರು ಹಡಿದ ಎಲ್ಲ ಮಕ್ಕಳಲ್ಲಿ ನೀವು ಒಬ್ಬರು. ಆದರೆ ನೀವು ಹೀಗಾಗ್ಬೋದು ಅನ್ನೋ ಕಲ್ಪನೆ ಅವ್ರಿಗಿದ್ದಿರಲಿಕ್ಕಿಲ್ಲ. ಯಾವುದೇ ತಾಯಿಗೆ ತನ್ನ ಮಗು ಅಂತಂದರೆ ಅದು ಎಷ್ಟು ಪ್ರಾಣ ಇರುತ್ತೆ. ಆ ಜನ್ಮ ಕೊಡೋ ಆ ಕ್ಷಣಕ್ಕೆ ಮಗು ಹೊರಗೆ ಬರೋವರಿಗೆ ಅವರ ಹರಕೆ ದೈವದಲ್ಲಿ ನನಗೇನಾದರೂ ಆದರೂ ಪರವಾಗಿಲ್ಲ, ಈ ಮಗುವನ್ನು ರಕ್ಷಿಸು ದೇವರೇ ಅಂತ ಪ್ರಾರ್ಥನೆ ಮಾಡ್ಕೊಂಡು ನಮಗೆ ಜನ್ಮ ಕೊಡೋದು. ಇಂತಹ ಅನೇಕ ತಾಯಂದಿರ ನೋವು ಬರೆದು ಬಿಟ್ಟಿದ್ದೀರಿ ನೀವು. ಆಗ್ತಾಯಿಲ್ಲ, ನನ್ನ ಕೈಯಲ್ಲಿ ಮಾತಾಡೋಕ್ಕೆ ಭಾಳ ಕಷ್ಟ ಆಗುತ್ತೆ. ನಾವು ನೋಡಿದ್ದೇವೆ, ಎಲ್ಲವೂ ವ್ಯಾಪಾರೀಕರಣ ಆಗಿಬಿಟ್ಟಿದೆ. ಈಗ ಮನುಷ್ಯ ಸಂಬಂಧಗಳೇ ಇಲ್ಲ ಪಂಡರಾಜ್ ಅವರೇ, ಮಾನವೀಯ ಸಂಬಂಧಗಳೇ ಇಲ್ಲ.
ನಿಮಗೆ ದಯೆ ಮತ್ತು ಕರುಣೆ ಇಲ್ದಿದ್ದ ಮೇಲೆ ಕಷ್ಟದಲ್ಲಿ ಅಥವಾ ತೊಂದರೆಯಲ್ಲಿ ಆಪತ್ತಿನಲ್ಲಿರೋರು ನೋಡಿ ನಿಮಗೆ ಮನಸ್ಸು ಮಿಡಿದೇ ಹೋದರೆ ಶವಕ್ಕೂ ನಮಗೇನು ವ್ಯತ್ಯಾಸ ಇರೋದಿಲ್ಲ. ಮನುಷ್ಯನನ್ನು ಮನುಷ್ಯ ಕೊಲ್ಲೋದಂದರೆ ಯೋಚನೆ ಮಾಡೋಕ್ಕೂ ಕೂಡ ಸಾಧ್ಯ ಇಲ್ಲ. ಎಲ್ಲಿಗೆ ಹೋಗ್ಬಿಡುತ್ತೋ ಪ್ರಾಣ. ನಾನಂತೂ ಈ ಪುಸ್ತಕ ಪೂರ್ತಿ ಮಾಡಬೇಕಾದ್ರೆ ಭಾಳ ಸಣ್ಣ ಕಣ್ಣೀರು ಹಾಕ್ಕೊಂಡ್ಬಿಟ್ಟಿದ್ದೀನಿ. ನಾವು ಯಾರೂ ಅಪ್ಲಿಕೇಶನ್ ಹಾಕ್ಕೊಂಡು ತಂದೆ ತಾಯಿ ಯಾರಿರಬೇಕು, ಜಾತಿ ಯಾವುದಿರಬೇಕು, ಧರ್ಮ ಯಾವುದಿರಬೇಕು ಅಂತ ಜನ್ಮ ತಾಳೋದಿಲ್ಲ. ಆದರೆ ನಮಗೆ ಬೋರ್ಡ್ ಹಾಕ್ಬಿಡ್ತಾರಲ್ವ. ಸೊ ಇರ್ಷದ್ದು ಮಹಮ್ಮದೀಯ ಇಸ್ಲಾಂ ಧರ್ಮಕ್ಕೆ ಸೇರಿತು. ಬರವಣಿಗೆ ಕೈಗೆ ತಗೊಂಡಿದ್ದಾನೆ. ಅದು ಯಾವ ವಿಷಯ ಯಾವುದು? ರಾಮ. ಮತೀಯ ದ್ವೇಷದ ಬೆಂಕಿಯಲ್ಲಿ ನಲುಗಿ ಹೋದ ಬದುಕುಗಳು. ಎರಡೂ ಧರ್ಮದವ್ರದ್ದು ಹೋಗಿದೆಯಲ್ಲ ಜೀವ. ತಾನು ಒಂದು ಧರ್ಮಕ್ಕೆ ಸೇರಿದವನಾಗಿ ತಾನು ಬರೆಯುವಾಗ ಎಚ್ಚರ ತಪ್ಪು ಹಾಗೆ ಇಲ್ವಲ್ಲ. ಎಲ್ಲೋ ಒಂದು ಕಡೆಗೆ ಯಾರ್ದೋ ಪರಹಿತ ಬರೆದಿದ್ದಾನೆ ಅನ್ನುವ ಅಭಿಪ್ರಾಯ ಬರಬಾರ್ದಲ್ಲ. ಅನೇಕ ವೇಳೆ ನ್ಯಾಯಾಧೀಶರುಗಳು ಕೊಡ್ತಕ್ಕಂಥ ತೀರ್ಪುಗಳ ಮೇಲೂ ಕೂಡ ಮೇಲ್ಮನವಿಗೆ ಹೋಗ್ತೇವೆ. ನ್ಯಾಯ ಕೊಟ್ಟವರಿಗೆ ನಾನು ನ್ಯಾಯನೇ ಮಾಡಿದ್ದೀನಿ ಅಂತ ಅನ್ನಿಸ್ಬೋದು. ನ್ಯಾಯದ ನಿರೀಕ್ಷೆಯಲ್ಲಿರ್ತಕ್ಕಂಥವ್ರಿಗೆ ನನಗೆ ನ್ಯಾಯ ಸಿಗಲಿಲ್ಲ ಅನ್ನೋ ಭಾವನೆ ಬರ್ಬೋದಲ್ವ. ಎರರ್ ಆಫ್ ಜಡ್ಜ್ಮೆಂಟ್ ಆಗ್ಬೋದು. ಈ ಪುಸ್ತಕ ಓದ್ದವರಿಗೆ ಎಲ್ಲೋ ಒಂದು ಕಡೆಗೆ ತಪ್ಪಿದ್ದಾರೇನೋ ಇರ್ಷಾದ್ ಅನ್ನೋ ಭಾವನೆ ಬರಲಿಕ್ಕೆ ಚಾನ್ಸೇ ಇಲ್ಲ. ಟೈಟಲ್ಲು ನನಗೆ ಭಾಳ ವರ್ಷಗಳ ಹಿಂದೆ ತಮಿಳಲ್ಲಿ ಒಂದು ನಾಟಕ ಮತ್ತು ಅದು ಸಿನಿಮಾ ಆಯಿತು, ಪಾಶಮಲ್ಲರ್ ಅಂತ. ಆ ಪಾಶಮಲ್ಲರ್ ಅಂದರೆ ರಕ್ತ ಕಣ್ಣೀರೆ. ಆಮೇಲೆ ಅದಾದಮೇಲೆ ಇದು ತೆಲುಗಲ್ಲಿ ಬಹಳ ಫೇಮಸ್ ಆಯಿತು ಮತ್ತು ಕನ್ನಡದಲ್ಲೂ ಮಾಡಿದ್ರು. ಎಲ್ಲ ಲೈನು ಪೆನ್ನು ಪೇಪರು ತಗೊಂಡು ಅಂಡರ್ಲೈನ್ ಮಾಡ್ತಾ ಹೋದೆ ನಾನು. ಆಮೇಲೆಲ್ಲ ನೋಡಿದ್ರೆ ನಾನು ಅಂಡರ್ಲೈನ್ ಮಾಡದೇ ಇರೋ ಪೇಜೇ ಇಲ್ಲ. ಈಗ ಯಾವ್ದು ತಗೊಂಡು ಓದೋದು ನಾನು ಅಂಡರ್ಲೈನ್ ಮಾಡೋದೆಲ್ಲ ನೋಡಿ ಹೇಳ್ತಾ ಹೋದರೆ ಬೆಳಗಿನ ಜಾವ ಆಗುತ್ತೆ. ನ್ಯಾಯ ಮತ್ತು ಪ್ರೀತಿಗಾಗಿ ಹೋರಾಡುತ್ತಿರುವ ಎಲ್ಲ ಜನ ಸಮುದಾಯದ ಉಸಿರುಗಳಿಗೆ ಇದು ಲೋಕಾರ್ಪಣೆ ಮಾಡಿರೋದು. ನನಗನ್ಸಿದ್ದು ಜುಡಿಷಿಯರಿಯಲ್ಲಿರ್ತಕ್ಕಂಥವ್ರು ಕೆಳಗೆ ಸಬಾರ್ಡಿನೇಟ್ ಲೆವೆಲ್ ಜುಡಿಷಿಯರಿಯಿಂದ ಹಿಡಿದು ಮುನ್ಸಿಫ್ ಮ್ಯಾಜಿಸ್ಟ್ರೇಟ್ ಆಗಿರೋರಿಂದ ಹಿಡಿದು ಸುಪ್ರೀಂ ಕೋರ್ಟ್ ಜಡ್ಜಿಗಳವರೆಗೆ ಅವರು ಓದಬೇಕಿದ್ದನ್ನು. ಕಂಪಲ್ಸರಿಯಾಗಿ ಓದಲೇಬೇಕಾಗಿರ್ತಕ್ಕಂಥವ್ರು ಪೊಲೀಸ್ ಆಫೀಸರ್ಸ್, ವಿಶೇಷವಾಗಿ ಮೇಲ್ವರ್ಗದ ಆಫೀಸರ್ಸ್. ಆಡಳಿತದವರು ಬಿಡಿ,
ನನಗೆ ಇಡೀ ಪುಸ್ತಕವನ್ನು ಓದಿದಾಗ ನನ್ನ ಮನಸ್ಸಿಗೆ ಅನಿಸಿದ್ದು, ಬಹುಶಃ ಈ ಘಟನೆಗಳು ನಡೆದ ಅವಧಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಮಟ್ಟಿಗೆ ಸರ್ಕಾರವೇ ಇರಲಿಲ್ವೇನೋ, ಆಡಳಿತವೇ ಇರಲಿಲ್ವೇನೋ, ಉಳಿದ ಜನ ಕೂಡ ಎಲ್ಲ ಬುದ್ಧಿಪೂರ್ವಕವಾಗಿ ಅಲ್ಲದೆ ಹೋದರೂ ಕೂಡ ಅಸಹಾಯಕರಾಗಿ ಮೂಕ ಪ್ರೇಕ್ಷಕರಾದ್ರೇನು, ಇಡೀ ಜಿಲ್ಲೆಯ ಬಹುಸಂಖ್ಯಾತ ಸಮಾಜದವರಾಗಲಿ ಅಥವಾ ಅಲ್ಪಸಂಖ್ಯಾತರಾಗಲಿ ಇವುಗಳನ್ನು ಅವರು ಸಮರ್ಥಿಸಿರ್ತಾರೆ ಅಂತ ನಾನು ಅಂದ್ಕೊಳ್ಳೋದಿಲ್ಲ. ಆದರೆ ನಾವು ಆ ಅಭಿಪ್ರಾಯ ಕೊಟ್ಬಿಡ್ತೇವೆ. ನನಗೆ ಸ್ವಲ್ಪ ಸಣ್ಣ ಪ್ರಾಯದಿಂದ ರಾಜಕಾರಣದ ಆಸಕ್ತಿ, ಕೆಲವು ವಿಚಾರಗಳನ್ನು ನೋಡೋದು, ತಿಳ್ಕೊಳ್ಳೋದು ಮಾಡ್ತಾಯಿದ್ವಿ. ಈ ಮತೀಯ ಗಲಭೆಗಳು ಇದ್ರದ್ದು ಒಂದು ಕಲ್ಪನೆ ಇದೆ. ಎಲ್ಲೋ ಒಂದು ದೇವಸ್ಥಾನದ ವಿಚಾರ, ಸ್ಮಶಾನದ ವಿಚಾರ, ಒಂದು ದರ್ಗಾ ವಿಚಾರ, ಅಥವಾ ಯಾರೋ ಇಬ್ಬರು ಹುಡುಗರು ಬೇರೆ ಬೇರೆ ಧರ್ಮಗಳಿಗೆ ಸೇರಿದವರು ಎಲ್ಲೋ ಜಗಳ ಮಾಡ್ಕೊಳ್ಳೋದು, ಒಂದು ಹೆಣ್ಮಗುವಿಗೆ ಗಲಾಟೆ ಆಗೋದು, ಅದನ್ನು ದುಷ್ಪ್ರಚಾರ ಮಾಡಿದ್ರೆ ಗುಂಪು ಕೂಡೋದು, ಮತ್ತು ದ್ವೇಷ, ಪುಕಾರುಗಳು, ಗಾಳಿ ಸುದ್ದಿಗಳು, ಇದನ್ನು ಕೇಳಿದ್ವಿ ನಾವು. ನನಗೆ ಈ ಪುಸ್ತಕ ಓದಿದ ಮೇಲೆ ಆ ಥರದ್ದೇನಿಲ್ಲ ಆಗಿಲ್ಲ. 1968ನೇ ಇಸ್ವಿಯಲ್ಲಿ ಒಂದಾಗಿದೆ, ಆಮೇಲೆ ಒಂದೆರಡು ಕಡೆಗೆ ಆಗಿರಬಹುದು ಮತೀಯ ಗಲಭೆಗಳು ಅಂತ. ಆದರೆ ಉಳಿದವೆಲ್ಲವೂ ಕೂಡ ಪ್ಲಾನ್ಡ್, ಡಿಸೈನ್ಡ್ ಮರ್ಡರ್ಸ್. ಆ್ಯಂಡ್ ಯಾರು ಮರ್ಡರ್ ಮಾಡೋರು ಯಾರು, ಮರ್ಡರ್ ಆಗೋರು ಯಾರು? ಮೋಸ್ಟ್ ಆಫ್ ದಿ ಕೇಸಸ್ ಮರ್ಡರ್ ಆಗಿರೋರು ಈ ಉದ್ದೇಶಕ್ಕೆ ಸಂಬಂಧವೇ ಇಲ್ಲದೆ ಇರ್ತಕ್ಕಂಥವ್ರು, ಮಾಡಿರ್ತಕ್ಕಂಥವರು ಅವರು ಅಲ್ಪಸಂಖ್ಯಾತರಾಗಿರ್ಬೋದು, ಬಹುಸಂಖ್ಯಾತರಾಗಿರ್ಬೋದು. ಆ ಮತಾಂಧತೆಯ ಸ್ಕೂಲ್ನಲ್ಲಿ ಸಿಕ್ಕಾಕ್ಕೊಂಡು ಆ ಹೃದಯಕ್ಕೆ, ಮನಸ್ಸಿಗೆ ಏನು ಆ ಕೊಂಡಿ ಇರುತ್ತೆ ಅದನ್ನು ಕಟ್ ಆಫ್ ಮಾಡಿಬಿಟ್ಟು ಮನಸ್ಸನ್ನೋದನ್ನು ಸಾಯಿಸ್ಕೊಂಡ್ಬಿಟ್ಟು ನಾವು ಏನು ಮಾಡ್ತಾ ಇದ್ದೀವಿ ಅನ್ನೋ ಪ್ರಜ್ಞೆ ಕೂಡ ಇಲ್ಲದೆ ಮೃಗಗಳ ಥರ ನಡ್ಕೊಂಡ್ಬಿಟ್ಟಿದ್ದಾರೆ. ಯಾವುದೇ ಧರ್ಮಕ್ಕೆ ಅಪಾಯ ಇರದೆ ಮೂಲಭೂತವಾದಿಗಳಿಂದ ಅವ್ರ ಧರ್ಮ ಉದ್ಧಾರ ಮಾಡೋದಷ್ಟರಲ್ಲೇ ಇರುತ್ತೆ. ಇದು ಧರ್ಮದ ಮತಾಂಧತೆ, ಮತಿಭ್ರಮಣೆ ಆಗೋದು, ಮತಾಂಧ್ರ ಆಗೋದು, ರಾಕ್ಷಸರಂತೆ ಪ್ರವರ್ತಿಸೋದು ಒಂದಾದರೆ, ಇದರಿಂದ ನಮಗೆ ಭಾಳ ದೊಡ್ಡ ಲಾಭ ಸಿಗುತ್ತೆ. ರಾಜಕೀಯವಾಗಿ ಬಹಳ ಸುಲಭದಲ್ಲಿ ನಾವು ಅಧಿಕಾರದ ಮೆಟ್ಲನ್ನು ಏರಬಹುದು ಅಂತ ಹೇಳಿದಾಗ ಅದರಲ್ಲಿ ಅವರು ಯಶಸ್ವಿನೂ ಆದಾಗ ಸಂವಿಧಾನ ಫೇಲ್ ಆಗಿಬಿಡ್ತಾ ಅಂತ ಭಯ ಬರುತ್ತೆ. ಒಂದು ರಾಜಕೀಯ ಪಕ್ಷ ಚುನಾವಣೆ ಘೋಷಣೆ ಮಾಡ್ತಾರೆ. ಈ ಚುನಾವಣೆಯಲ್ಲಿ ನಮಗೆ ನೀವು ಮತ ನೀಡಿದರೆ ಬರುವ 5 ವರ್ಷಕ್ಕೆ ನಮ್ಮ ಪಕ್ಷದ ಕಾರ್ಯಕ್ರಮ ಏನು, ನಮ್ಮ ಸಿದ್ಧಾಂತ ಏನು ಅಂತ ಹೇಳುವ ವ್ಯವಸ್ಥೆ ಇರಬೇಕು.
ಯಾವ್ಯಾವ ಪಕ್ಷದವರು ಏನೇನೆಲ್ಲ ಹೇಳ್ತಾರೆ ಅಂತ ಕೇಳಿ ಜನ ಅದರಲ್ಲಿ ನೋಡಿ ತಮಗೆ ಯಾವುದು ಹಿತ ಅಂತ ಆಯ್ಕೆ ಮಾಡಿಕೊಳ್ಬೇಕು. ಜನರ ಆಯ್ಕೆಯನ್ನು ಗೌರವಯುತವಾಗಿ ನಾವು ಸ್ವೀಕರಿಸಬೇಕು. ಇದು ನಾವೆಲ್ಲರೂ ಕೂಡ ಸಹಜವಾಗಿ ನಿರೀಕ್ಷೆ ಮಾಡ್ತಕ್ಕಂಥ ಪ್ರಜಾಪ್ರಭುತ್ವ. ಚುನಾವಣೆಯ ಪೂರ್ವದಲ್ಲಿರುವ ಸನ್ನಿವೇಶ, ಚುನಾವಣಾ ವೇಳೆಗೆ ಉದ್ಭವ ಆಗ್ತಕ್ಕಂಥ ವಿಚಾರಗಳು ಸಮಾಜಕ್ಕೆ, ಸಮಾಜದ ಕಡೆಯ ಮನುಷ್ಯನಿಗೆ, ಅವನ ಬದುಕಿಗೆ ಯಾವುದೇ ಸಂಬಂಧವಿಲ್ಲದೆ ಮತದಾರನನ್ನೇ ಒಂದು ರೀತಿಯ ಉನ್ಮಾದದಲ್ಲಿಟ್ಟು ಅವನು ಆ ಈಕ್ವಿಲಿಬ್ರಿಯಮ್ ಅಂತ ಏನು ಹೇಳ್ತೀವಿ, ಸಮಾನ ಮನಸ್ಕನಾಗಿರ್ತಕ್ಕಂಥ, ರಾದರ್ ಅವನಿಗೆ ಅವನ ಮನಸ್ಸು ನಿರ್ಮಲವಾಗಿರ್ತಕ್ಕಂಥದ್ದನ್ನು ಬಿಟ್ಟು ಅವನ ಮನಸ್ಸಿಗೆ ಅವತ್ತಿಗೆ ಏನೋ ತುಂಬಿಡ್ತೇವೆ. ಅವನು ಆ ಭ್ರಮೆಯಲ್ಲಿ ವಿಚಾರ ಬದಿಗಿಟ್ಟು ಆರ್ಥಿಕ ಕಾರ್ಯಕ್ರಮಗಳನ್ನು ಮರೆತುಬಿಟ್ಟು ಆ ಕ್ಷಣದ ಕೆಲಸಕ್ಕೆ ಹೋಗಿ ತನ್ನ ಮತ ಹಾಕಿ ಬಂದುಬಿಡ್ತಾನೆ. ಹೋಯ್ತು, ಎಲ್ಲ ನೆಗದೇ ಹೋಯ್ತು. ಒಂದು ಬಾಂಬ್ ಹಾಕಿದ್ರೆ ಏನೆಲ್ಲ ಅನಾಹುತ ಆಗಬಹುದು, ಅದಕ್ಕಿಂತ ದೊಡ್ಡ ಅನಾಹುತ ಇದರಲ್ಲಾಗೋಗುತ್ತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತನ್ನ ಆಪ್ತ ಕಾರ್ಯದರ್ಶಿ, ಸಹಾಯಕ, ತನ್ನ ಆಪ್ತ ರತ್ತುಗೆ ಹೇಳ್ತಾರೆ, ಏ ರತ್ತು, ಇನ್ನು ಮೇಲಿಂದ ಈ ದೇಶವನ್ನು ಆಳೋ ರಾಜ ಎಲ್ಲಿಂದ ಬರ್ತಾನೆ ಗೊತ್ತಾ? ಮತದಾರರ ಪೆಟ್ಟಿಗೆಯಿಂದ ಹೊರಗೆ ಬರ್ತಾನೆ ಅಂತ ಹೇಳ್ತಾರೆ. ಬಟ್ ನಾವು ಆ ಪೆಟ್ಟಿಗೆ ಅಂಬೇಡ್ಕರ್ ಅವರಿಗೆ, ಅವರ ಉದ್ದೇಶಗಳಿಗೆ ಸಂಪೂರ್ಣವಾಗಿ ಬಹಳ ಕ್ಯಾಲ್ಕುಲೇಟೆಡ್ ಆಗಿ ಅದನ್ನು ರಿವರ್ಸ್ ಮಾಡಬೇಕು ಅಂತ ಹೇಳಿ ಆ ಪೆಟ್ಟಿಗೆಯಿಂದ ಯಾರ್ಯಾರೆಲ್ಲ ಬರಹಂಗೆ ಮಾಡ್ಕೊಂಡಿದ್ದೀವಿ ಅಂತ ನೀವೇ ಯೋಚನೆ ಮಾಡಿ. ನಾನು ಯಾವ ಪಕ್ಷ ವಹಿಸಿ ಮಾತನಾಡಲಿಕ್ಕೆ ಈ ವೇದಿಕೆಯಲ್ಲಿ ನಿಂತಿಲ್ಲ. ಮೊಗವೀರರು, ಬಿಲ್ಲವರು ಮುಸಲ್ಮಾನರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಟ್ಟಾಗಿ ಅಮ್ಮ ಅಮ್ಮ ಅಂತ ಹೇಳಿ ಇಂದಿರಾ ಗಾಂಧಿಗೆ ಓಟ್ ಹಾಕಿದ ದಿನಗಳನ್ನು ನನ್ನ ಕಣ್ಣಾರೆ ನಾನು ನೋಡಿದ್ದೇನೆ. ಅವತ್ತು ಇವರು ವರ್ಗವಾಗಿರ್ತಾರೆ. ವರ್ಗವಾಗಿದ್ದಂತಹ ಜನ ತಮ್ಮ ಬದುಕಿಗೇನೋ ಒಳ್ಳೆಯದಾಗಬಹುದು, ತಮ್ಮ ಭವಿಷ್ಯ ಚೆನ್ನಾಗಿ ಆಗಬಹುದು ಅಂತ ಹೇಳಿ, ತಾಯಿ ಅಂತ ಹೇಳಿ ಅಮ್ಮನನ್ನು ನಾವೆಷ್ಟು ಪ್ರೀತಿ ಮಾಡ್ತೀವಿ. ಈಗ ಅಮ್ಮನಿಗೆ ಯಾಕೆ ಕೊಟ್ವಿ ಪುಸ್ತಕ? ಎಲ್ಲೋ ಇರೋ ಇಂದಿರಾ ಗಾಂಧಿಯನ್ನು ನೋಡ್ದೇ ಇರುವ ಜನ, ಮಾತಾಡದೇ ಇರೋ ಜನ ತಾಯಿ ಅಂತ ಹೇಳಿ ಭಾವಿಸಿ ಓಟ್ ಕೊಡ್ತಕ್ಕಂಥ ಒಂದು ವಾತಾವರಣ. ಜಾತಿಯನ್ನು ಮರೆತು ವರ್ಗವನ್ನು ನೆನಪಿಟ್ಕೊಂಡು ಬಡವರಿಗೆ ತಾಯಿ ಅಂತ ಹೇಳಿ ನೋಡುವ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಮ್ಮ ಮಾಯ ಆಗೋದು ಹೇಗಾಯ್ತು ಇದು? ನಾನು ಯಾರ ಹೆಸರು ಹೇಳೋದಿಲ್ಲ. ಒಂದು ಸನ್ನಿವೇಶದಲ್ಲಿ, ಯಾವುದೇ ಒಂದು ಸಂದರ್ಭದಲ್ಲಿ ನೀವು ಸಾಮಾನ್ಯ ಜನ ನಿರ್ಮಲವಾದ ಮನಸ್ಸಿನಿಂದ, ಶುದ್ಧ ಅಂತಃಕರಣದಿಂದ ನಿಮ್ಮ ಕನಸುಗಳಿಗೆ ನಾವು ಪ್ರತಿನಿಧಿಗಳು ಆಗ್ತೇವೆ ಅಂತ ಹೇಳಿ ನಮ್ಮನ್ನು ನೀವು ಆಯ್ಕೆ ಮಾಡಿದಾಗ ನಾವು ವೈಚಾರಿಕ ಭ್ರಷ್ಟತೆಯಿಂದ ಕೂಡಿದ್ದೇವೆ. ನಿಮ್ಮ ಹತ್ರ ಸ್ಕ್ಯಾನರ್ ಇಲ್ಲ, ನೀವು ಪರೀಕ್ಷೆ ಮಾಡಲಿಲ್ಲ.
ದುಡ್ಡು ಕಾಸು ಯಾರೋ ತಗೊಳ್ತಾರೆ, ಅವನು ಭ್ರಷ್ಟ ಅಂದರೆ ನಾನೇನಷ್ಟು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆಯ್ತು, ಏನೋ ಒಂದು ಮಿತಿ ಇರುತ್ತೆ, 100 ತಗೊಂಡವನು, 1000 ತಗೊಂಡವನು, 1,00,000 ತಗೊಂಡವನು, ಅಲ್ಲಿಗೆ ಅವನ ಕತೆ ಮುಗಿಯುತ್ತೆ. ಆದರೆ ವೈಚಾರಿಕ ಭ್ರಷ್ಟತೆ ಇದೆಯಲ್ಲ, ಅಥವಾ ಬೌದ್ಧಿಕ ದಾರಿದ್ರ್ಯ, ನಾನೊಬ್ಬ ಪ್ರತಿನಿಧಿಯಾಗಿ ಏನು ಮಾಡಬೇಕು ಅನ್ನೋ ಆಲೋಚನೆ ಇಲ್ಲದೆ ಇರೋದು, ಇದು ಬಹಳ ಅಪಾಯಕಾರಿ. ಇವತ್ತು ನಮಗೆ ಮತೀಯವಾದಿಗಳು, ಕೋಮುವಾದಿಗಳು ಇಲ್ಲಿ ವಿಜೃಂಭಿಸ್ತಾ ಇರೋದು ಕಾಣ್ತಾ ಇದೆ, ಸಿಟ್ಟು ಬರ್ತಾ ಇದೆ. ಅವರು ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟವರು ನಾವೇ. ಯಾರು ನಮ್ಮ ಬೆನ್ನ ಹಿಂದೆ ನಿಂತರು ಅವರನ್ನು ನಿರ್ವಿಕಾರ ಮನಸ್ಸಿನಿಂದ, ಸಣ್ಣ ಆಲೋಚನೆಗಳಿಲ್ಲದೆ, ಪೂರ್ವಗ್ರಹ ಪೀಡಿತರಾಗದೆ ಮನುಷ್ಯರಂತೆ ನಾವು ನೋಡಿದ್ದಿದ್ರೆ ಇವರಿಗೆ ಅವಕಾಶವೇ ಇರ್ತಿರಲಿಲ್ಲ. ನಾವು ಅವರನ್ನು ಕೇವಲ ಮತದಾರರಂತೆ ನೋಡಿದ್ವಿ. ಚುನಾವಣೆ ಒಂದು ದಿವಸ, ಆಯ್ಕೆಗೊಂಡವರು 5 ವರ್ಷ. ಆದರೆ ಮನುಷ್ಯ ಸಾಯೋವರೆಗೂ ನಾವು ಈ ಸಮಾಜದಲ್ಲಿ ಬದುಕಿರಬೇಕಲ್ಲ. ನಿಮಗೆ ಓಟ್ ಕೊಟ್ಟವರು, ಕೊಡದೇ ಇರೋರು ಎಲ್ಲರೂ ಮತದಾರರೇ ಅಲ್ವಾ? ಕೊಡದಿದ್ದವ್ರ ಕಡೆಗೆ ನೀವು ಗಮನ ಕೊಡದಿದ್ರೂ ಪರವಾಗಿಲ್ಲ, ಆಲ್ ರೈಟ್, ಸಣ್ಣತನಪ್ಪ ಅವ್ರ ಪಾರ್ಟಿಯವ್ರು ನೋಡ್ಕೊಂಡು ಹೋಗ್ತಾರೆ ಅಂತ ಹೇಳಿ. ಆದರೆ ಕೊಟ್ಟವರನ್ನು ಕೂಡ ಮರೆತುಬಿಟ್ಟು, ನಾನು ಹೀಗೆ ಮಾತಾಡಿದರೆ, ನಾನು ಈ ರೀತಿ ನಡೆದುಕೊಂಡ್ರೆ, ನನ್ನ ಸುತ್ತಮುತ್ತ ಇಂಥವರೇ ಸಕ್ರಿಯವಾಗಿ ಜನರಿಗೆ ಕಾಣಿಸ್ಕೊಂಡ್ರೆ, ನನ್ನ ವಿಷಯದಲ್ಲಿ ಏನು ಅಭಿಪ್ರಾಯ ಜನರಿಗೆ ಬರಬಹುದು ಅಂತಕ್ಕಂತಹ ಕನಿಷ್ಠ ಭಯ ಕೂಡ ನಮಗಿಲ್ಲದೆ ಹೋದಾಗ ಇದೇ ಆಗೋದು. ಕೆಲವು ಕಡೆ ಪೊಲೀಸವರೇ ಬಂದಿಲ್ಲ, ಬೇಲ್ ಮೇಲೆ ಬಂದಿದ್ದಾರೆ. ತಾಯಿ ಕಣ್ಣೆದುರಿಗೆ ತನ್ನ ಮಗನನ್ನು ಕೊಂದವರು ಇವರೇ ಅಂತ ಇಡೀ ಲೋಕ ಎಲ್ಲ ಹೇಳುವಾಗ ಅವನು ಬೇಲ್ ಮೇಲೆ ಬಂದಾಗ, ಅವನು ಆ ಜಾತಿ ಆಗಿರಲಿ, ಈ ಜಾತಿ ಆಗಿರಲಿ, ಆ ಧರ್ಮ ಆಗಲಿ, ಈ ಧರ್ಮ ಆಗಲಿ, ಎಷ್ಟು ಮೇಲಕ್ಕೆ ಸೌಜನ್ಯದಿಂದ ತಾಯಿ ನಡ್ಕೊಂಡ್ರು ಕೂಡ ಪ್ರಸವ ವೇದನೆಯನ್ನು ಅನುಭವಿಸಿದ್ದು ಈ ತಾಯಿನೇ ಅಲ್ವಾ? ಆಕೆಗೆ ನಮ್ಮ ನ್ಯಾಯಿಕ ವ್ಯವಸ್ಥೆ ಮೇಲೆ ಏನು ಗೌರವ ಬರುತ್ತೆ, ಪೊಲೀಸ್ ಮೇಲೆ ಏನು ಗೌರವ ಬರುತ್ತೆ, ಪ್ರಜಾಪ್ರಭುತ್ವದ ಮೇಲೆ ಏನು ಗೌರವ ಬರುತ್ತೆ? ಈ ದೇಶದ ಒಬ್ಬ ಪ್ರಜೆಗೆ 120 ಕೋಟಿ ಜನಸಂಖ್ಯೆಯಲ್ಲಿ ಈ ವ್ಯವಸ್ಥೆಯಲ್ಲಿ ನಾನು ಬದುಕಲಿಕ್ಕೆ ಆಗೋದಿಲ್ಲ, ನಾನು ಗೌರವವಾಗಿರ್ಲಿಕ್ಕೆ ಆಗೋದಿಲ್ಲ ಅನ್ನೋ ಸಂದೇಹ ಬಂದುಬಿಟ್ರೆ ಆ ಮಹಾನುಭಾವ ಅಂಬೇಡ್ಕರ್ಗೆ ಎಂಥ ದೊಡ್ಡ ಅಪಚಾರ ಆಗುತ್ತೆ. ವ್ಯಕ್ತಿಗತವಾಗಿ ಆತನಿಗೆ ಶಾಲೆ ಒಳಗೆ ಕೂತ್ಕೊಳ್ಳೋಕೆ ಬಿಡೋದಿಲ್ಲ, ಕುಡಿಯೋಕ್ಕೆ ನೀರು ಕೊಡೋದಿಲ್ಲ. ಅಷ್ಟು ವಿದ್ಯಾವಂತನಾಗಿ ಬಂದ ಮೇಲೂ ಇಲ್ಲಿ ಗೌರವ ಕೊಡೋದಿಲ್ಲ. ಆ ಎಲ್ಲ ನೋವಿದ್ದರೂ ಕೂಡ ಸಂವಿಧಾನದ ಆಶಯಗಳನ್ನು ರೂಪಿಸುವಾಗ ಅದು ಎಷ್ಟು ತಾಳ್ಮೆ ಆ ಮನುಷ್ಯನಿಗೆ, ಅದು ಎಷ್ಟು ಹೃದಯನ ದೊಡ್ಡದು ಮಾಡಿಕೊಳ್ತಾನೆ. ಹೇಗೆ ತನಗೆ ವ್ಯಕ್ತಿಗತವಾದ ಹಾಗೆ ಆದಂಥ ನೋವನ್ನೆಲ್ಲ ಮರೆತು ಬಿಡ್ತಾನೆ, ಒಂದು ಕನಸು ಕಾಣ್ತಾನೆ, ಈ ಸಮಾಜ ಹೀಗಿರಬೇಕು ಅಂತ ಹೇಳಿ.
ಹೋಗಿ ತಲವಾರು ಬೀಸಿದವನಿಗೆ ಕೊಚ್ಚಿಬಿಟ್ಟವನಿಗೆ ಆ ಕ್ಷಣದಲ್ಲಿ ಅವನೊಬ್ಬ ಹೀರೋ. ಅವನಿಗೆ ಆ ಥರ ಟ್ರೈನಿಂಗ್ ಕೊಟ್ಬಿಟ್ಟಿದ್ದಾರೆ. ಸರಿ, ಆಮೇಲೆ ಅವನ ಕತೆ ಆಯಿತು. ಟ್ರೈನಿಂಗ್ ಕೊಟ್ಟು ಮುಂದೆ ಕಳಿಸಿದವರು, ಆಮೇಲೆ ಹೋದವ್ರಿಗೆ ಇವ್ರು ಯಾರ್ಯಾರು ಏನೇನು ಸಹಾಯ ಮಾಡಿದಾರೋ ನಮಗೇನು ದಾಖಲೆಗಳಿಲ್ಲ. ವೀಸಾ ಬರುತ್ತೆ, ಪರೀಕ್ಷೆ ಬರೆದಿರ್ತಾನೆ, ದುಡ್ಡು ಕಟ್ಟಿರ್ತಾನೆ, ಹೋಗ್ಬೇಕು ಸೌದಿಗೆ, ಸಹೋದರನ ಕೊಲೆ ಆಗುತ್ತೆ. ಅವನೊಬ್ಬನ ಉದ್ಯೋಗ ಹೋದದ್ದಲ್ಲ, ಒಂದು ಇಡೀ ಕುಟುಂಬ ತೆಗೆದುಬಿಟ್ರಲ್ಲ. ಆ ದೀಪಕ್ಕೆ ಅವನ ತಂದೆಗೆ ಇವನು ರಕ್ತ ಕೊಡ್ತಾನೆ. ಅವನಿಗೆ ಸ್ನೇಹನೂ ಇಲ್ಲ, ತಂದೆಗೆ ರಕ್ತ ಕೊಟ್ಟರು ಅನ್ನೋದು ಇಲ್ಲ. ಅದೇ ರೀತಿ ಇವರು ಅಲ್ಪಸಂಖ್ಯಾತ ಮತ ಅಂದರು. ಎಲ್ಲ ಡೀಟೇಲ್ಸು ಹೇಳ್ತಾ ಹೋಗೋದು ಭಾಳ ಕಷ್ಟ ಆಗುತ್ತೆ. 71 ದಕ್ಷಿಣ ಕನ್ನಡ ಜಿಲ್ಲೆ, 2006 ದಕ್ಷಿಣ ಕನ್ನಡ ಜಿಲ್ಲೆ. ನಾನು ಮೊದಲನೇ ಸಲ ಇಲ್ಲಿಗೆ ಬಂದದ್ದು, ಮಂಗಳೂರಿಗೆ ಬಂದದ್ದು 70ನೇ ಇಸ್ವಿ. ನಡೀತಾ ಇತ್ತು ಇಲ್ಲಿ ಮತೀಯವಾದಿಗಳು, ಕೋಮುವಾದಿಗಳು, ಆಗಾಗ ಕೆಲವು ಘಟನೆಗಳಾಗ್ತಾಯಿತ್ತು. ಭೂ ಸುಧಾರಣೆ ಪ್ರಕ್ರಿಯೆ ಬಂದಾಗ ಸುಬ್ಬಯ್ಯ ಶೆಟ್ಟರನ್ನು ಅಪಖ್ಯಾತಿಗೆ ಒಳಪಡಿಸಬೇಕು ಅಂಥೇಳಿ ಒಂದು ಕೊಲೆ ಕೇಸಲ್ಲಿ ಸಿಕ್ಸೋದಕ್ಕೆ ಪ್ರಯತ್ನ ಪಟ್ಟರು. ಕಾಪುವಿನ ಭಾಸ್ಕರ್ ಶೆಟ್ಟರ ಮೇಲೆ ಅದೇ ರೀತಿ ನಡೀತು. ಎಮರ್ಜೆನ್ಸಿ ಇದ್ದಾಗ ಕಲ್ಲಡ್ಕ ಇಸ್ಮಾಯಿಲ್ನ ಕೊಲೆ ಆಯಿತು. ಆದರೆ ಈ ಹಂತಕ್ಕೆ ಹೋಗಿರಲಿಲ್ಲ. ಈ ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡಿದಂತೆ ಇದು ಯಾವ ಥರ, ಇದು ಎಸ್ಟಿಮೇಟ್ ಮಾಡೋದು, ಪ್ಲಾನ್ ಮಾಡೋದು, ಡಿಸೈನ್ ಮಾಡೋದು, ಇವನ ಹತ್ಯೆ ಆಗಿದೆ, ಇದಕ್ಕೆ ಪ್ರತೀಕಾರ ತೆಗೆದುಕೊಳ್ಬೇಕು, ಕೊಲೆಗೆ ಕೊಲೆ ಬದಲು. ಸೊ ಅವನಿಗೆ ಈ ಕೊಲೆಗೆ ಸಂಬಂಧವೇ ಇಲ್ಲ. ಅವನು ಇನ್ನೊಂದು ಧರ್ಮಕ್ಕೆ ಸೇರಿದವನು, ಈ ಧರ್ಮದವನು ಇವತ್ತು ಕೊಲೆ ಆದ, ಇದಕ್ಕೆ ಬದಲು ಇನ್ನೊಂದು ಅಲ್ಲಿ ತಲೆ ಬೀಳಬೇಕು. ಅವನು ಯಾರೋ ಪಾಪದವನ್ನೆಲ್ಲೋ ಹೋಗ್ತಾ ಇದ್ರೆ ಅವನಿಗೇನು ಗೊತ್ತೇ ಎಲ್ಲ ಹೋಗಿ ತಲವಾರು ಬೀಸೋದು ಆಯಿತು. ಇವ್ರು ಹುಚ್ಚರು, ಇವ್ರು ಮತ ಅಂದರು. ಆದರೆ ಸರ್ಕಾರ ಏನಾಗಿತ್ತು? ಯಾರು ಇದನ್ನು ಮಾಡ್ತಾ ಇರಬಹುದು ಅಂತ ಹೇಳಿ ಒಂದು ಅಂದಾಜು ಕೂಡ ಮಾಡಿದೆ, ಅಥವಾ ಅಂದಾಜು ಮಾಡಿ ಇಂಥವ್ರು ಯಾರು ಅಂತ ಹೇಳಿ ಅವ್ರಿಗೆ ಯಾವ ರೀತಿ ಬುದ್ಧಿ ಕಲಿಸ್ಬೇಕು ಅಂತಲೂ ಮಾಡೋಕ್ಕೆ ಸಾಧ್ಯ ಆಗದೆ ಹೋದರೆ ಏನು ಸರ್ಕಾರದ ಅಸ್ತಿತ್ವಕ್ಕೆ ಏನು ಅರ್ಥ? ಎಲ್ಲೋ ಒಂದು ಕಡೆಗೆ ನಾವು ಮತ್ತೆ ಭಾಳ ಹಿಂದಕ್ಕೆ ಹೋಗ್ತಾ ಇದ್ದೀವೇನೋ. ಒಂದೊಂದು ಎಲ್ಲ ಹೀಗೆ ಇದೆ. ರಾಜಕೀಯವನ್ನು ರಾಜಕೀಯವಾಗಿಯೇ ಎದುರಿಸಲಿಕ್ಕೆ ಆಗದವರು ಜಾತಿ ಧರ್ಮಗಳ ನಡುವೆ ಕಿಚ್ಚು ಹತ್ತಿಸಿ ತಮ್ಮ ಗಂಜಿ ಬೇಯಿಸಿಕೊಳ್ಳುತ್ತಿದ್ದಾರೆ. ಮನೆಯೊಳಗೆ ಇರಬೇಕಾಗಿದ್ದ ಧರ್ಮವನ್ನು ಬೀದಿಗೆ ತಂದು ಮೆರವಣಿಗೆ ಮಾಡಿಸುತ್ತಿದ್ದಾರೆ. ಕರಾವಳಿಯ ಸಾಂಸ್ಕೃತಿಕ ಕಲೆಗಳು, ಧಾರ್ಮಿಕ ನಂಬಿಕೆಗಳು ಎಲ್ಲವೂ ರಾಜಕೀಯದ ಹತಾರಗಳಾಗುತ್ತಿವೆ. ಧಾರ್ಮಿಕ ಮತ್ತು ರಾಜಕೀಯದ ಗುಪ್ತ ಅಜೆಂಡಾಗಳಿಗಾಗಿ ಬರೆದಿದ್ದೀರಿ ನೀವು. ಆದರೆ
ಚುನಾವಣೆ ಅನ್ನೋದು, ರಾಜಕೀಯ ಅಧಿಕಾರ ಅನ್ನೋದು ವ್ಯಾಪಾರಕ್ಕೆ ಹತ್ತಿರ ಆದಾಗ, ವ್ಯಾಪಾರ ಅಂದರೆ ಏನು? ನೀವು ಅಂಗಡಿ ಇಡ್ತೀರಿ, ವ್ಯಾಪಾರ ತಾನೆ. ಅಂಗಡಿ ಇಡೋದು ಲಾಭ ಮಾಡಲಿಕ್ಕ ಅಥವಾ ದುಡ್ಡು ಕಳ್ಕೊಳ್ಳಿಕ್ಕ? ಹೇಳಿ. ಹೋಟೆಲ್ ನಡೆಸ್ತೀರಿ, ದುಡ್ಡು ಮಾಡಲಿಕ್ಕ ಅಥವಾ ಎಲ್ರಿಗೂ ಊಟ ಹಾಕಿ ನೀವು ಲಾಸ್ ಆಗೋದಕ್ಕ? ವ್ಯಾಪಾರ ಅಂದ್ರೇ 4 ಕಾಸು ಮಾಡೋದು, ಲಾಭ ಮಾಡೋದು. ರಾಜಕಾರಣ ಅದು ಗ್ರಾಮ ಪಂಚಾಯತಿ, ಮುನ್ಸಿಪಾಲ್ಟಿಯಿಂದ ಹಿಡಿದು ಪಾರ್ಲಿಮೆಂಟ್ವರೆಗೆ ಅಲ್ಲಿ ಬಂಡವಾಳ ಹಾಕೋದು, ಬಂಡವಾಳ ತೆಗೆದುಕೊಳ್ಳೋದು ಅನ್ನೋ ಪ್ರಶ್ನೆ ಬಂದಾಗ ಅದು ಸೇವೆಯ ಗಡಿಯನ್ನು ದಾಟಿ ನಿರ್ಲಜ್ಜಿತವಾಗಿ ಬಂಡವಾಳ ಹಾಕಿ ತಗೊಳ್ಳೋದೆ ವ್ಯಾಪಾರವೇ ಅಂತ ಹೇಳಿ ತೀರ್ಮಾನಕ್ಕೆ ನಾವು ಬಂದು ಅದನ್ನು ಖಾಯಂ ಮಾಡಿಬಿಟ್ಟಾಗ ಕಾಂಪಿಟೇಷನ್ ಯಾವ ಲೆವೆಲ್ಗಾದರೂ ಹೋಗುತ್ತೆ. ಈಗ ಉದ್ಯೋಗ ಕೊಡ್ತೀವಿ ಅಂತ ಹೇಳೋದು, ಶುದ್ಧ ಕುಡಿಯೋ ನೀರು ಕೊಡ್ತೀವಿ ಅಂತ ಹೇಳೋದು, ಶಿಕ್ಷಣ ಕೊಡ್ತೀವಿ ಅಂತ ಹೇಳೋದು, ಎಲ್ಲ ಗ್ರಾಮಕ್ಕೆ ರಸ್ತೆ ಕೊಡ್ತೀವಿ ಅಂತ ಹೇಳೋದು, ಅಥವಾ ರೈತರಿಗೆ ನಾವು ಗೊಬ್ಬರ ಇನ್ನೊಂದು ಮತ್ತೊಂದು ಕಡಿಮೆ ದರದಲ್ಲಿ ಕೊಡಿಸ್ತೀವಿ ಅಂತ ಹೇಳೋದು, ಬೆಲೆ ನಿಯಂತ್ರಣ, ಇದು ಆರ್ಥಿಕ ಕಾರ್ಯಕ್ರಮಗಳು. ಯಾವ್ಯಾವ ಪಾರ್ಟಿಯವರು ಏನು ಬೇಕಾಗಿದ್ದರೂ ಕೊಡಲಿ. ಮೊದಲಿಗೆ ಎಲ್ಲಿ ಶುರು ಮಾಡ್ತೇವೆ? ಆಸೆ ಇಡೋದನ್ನು ಸ್ಟಾರ್ಟ್. ನಾನಿದು ಕೊಡ್ತೇನೆ, ನೀನು ಅದು ಕೊಡ್ತೀನಿ. ಅಲ್ಲಿ ನಿಗದಿತ ಆರ್ಥಿಕ ಕಾರ್ಯಕ್ರಮಗಳು ಆಲೋಚನೆಯಿಂದ, ವಿವೇಚನೆಯಿಂದ, ಜವಾಬ್ದಾರಿಯಿಂದ ಸಮಾಜದ ಹಿತವನ್ನು ಬಯಸಿ ವೈಜ್ಞಾನಿಕವಾಗಿ ಮಾಡ್ತಕ್ಕಂಥ ಸ್ಥಿತಿ ದಾಟ್ಬಿಟ್ವಿ. ಕಾರ್ಪೊರೇಷನ್ ಬಂತು ಮಂಗಳೂರಿಗೆ. ಈ ವಾರ್ಡಲ್ಲಿ ಯಾರಿದ್ದಾರೆ? ಇಲ್ಲಿ ಸ್ವಲ್ಪ ಮುಸ್ಲಿಮ್ಸ್ ಹೆಚ್ಚಿದ್ದಾರೆ, ಅಲ್ಲಿ ಮುಸಲ್ಮಾನರಿಗೆ ಕೊಡೋಣ. ಆಯಿತು, ಕೊಡಿ. ಮುಸಲ್ಮಾನರಲ್ಲಿ ಯಾರಿಗೆ ಕೊಡೋಣ? ಅವರಲ್ಲಿ ಹೆಚ್ಚು ಹಣ ಇದೆ, ಅವ್ರಿಗೆ ಕೊಡೋಣ. ಮುಸಲ್ಮಾನರೇ ಹೆಚ್ಚು ಇರುವ ಕ್ಷೇತ್ರದಲ್ಲಿ ಮುಸಲ್ಮಾನರಿಗೆ ಕೊಡುವುದಾದರೂ ಕೂಡ ಹಣ ಇರುವವನಿಗೆ ಕೊಡ್ತಕ್ಕಂಥದ್ದನ್ನು ನಾವು ಮೈಗೂಡಿಸ್ಕೊಂಡ್ಬಿಟ್ವಿ. ಒಂದು ಪಕ್ಷದವರು, ಎ ಪಕ್ಷದವರು ಹಣವಂತನನ್ನು ಹಾಕಿದಾಗ ಬಿ ಪಕ್ಷದವರೇ ಅವನ್ನ ಎದುರಿಸೋಕ್ಕೆ ಹಣ ಇಲ್ಲದ್ರೆ ಆಗೋದಿಲ್ಲ ಅಂತ ಇವರು ಹಣವಂತನಿಗೆ ಕೊಡ್ತಾರೆ. ಇನ್ನು 3 ಪಾರ್ಟಿಯವರು 4 ಪಾರ್ಟಿಯವರು ಶ್ರೀಮಂತರನ್ನೇ ಹಾಕಿದಾಗ ನಾವು ಮೊದಲು ಸಣ್ಣ ಹುಡುಗರಾಗಿದ್ದ ಪ್ಯಾಂಫ್ಲೆಟ್ಸ್ ಬರ್ತಾಯಿತ್ತು. ನಿಮ್ಮ ಪವಿತ್ರವಾದ ಮತವನ್ನು ಇಂಥವರಿಗೆ ಕೊಟ್ಟು ನಿಮ್ಮ ಸೇವೆಯನ್ನು ಮಾಡೋದಕ್ಕೆ ಸಹಕರಿಸಬೇಕು. ಈಗ ಪವಿತ್ರನೂ ಇಲ್ಲ, ಮತನೂ ಇಲ್ಲ, ಸಹಕಾರನೂ ಇಲ್ಲ, ರೇಟ್. ಸೊ ನಿಮ್ಮಲ್ಲಿ ಎಷ್ಟು ಓಟಿದೆ, ರೇಟ್ ಎಷ್ಟು? ರಾತ್ರಿ ಬಂದು ಅವ್ರು ಹೇಳಿದ್ದಾರೆ ನಾವು 1000 ಕೊಡ್ತೇವಪ್ಪ 3 ಓಟು ಅಂತ. ನಿಮ್ಮ ಪಕ್ಕದ ಮನೆಯವರು ಹೇಳ್ತಾರೆ ಅವ್ರು 3 ಓಟ್ 1000ಕ್ಕೆ ಹೋಗಿದೆ ಅಂದರೆ ಬೆಳಗ್ಗೆನೇ ಇನ್ನೊಬ್ಬರು ಬರ್ತಾರೆ, ನಾವು 1500 ಅಂತ ಹೇಳ್ತಾರೆ. ಈ 1000 ತಗೊಂಡಿದ್ದಾರೆ, ಆ 1500 ತಗೊಂಡಿದ್ದಾರೆ. 2500 ತಗೊಂಡ್ಮೇಲೆ ಏನು ಮಾಡ್ತಾರೆ ಅವರು? 1500 ಕೊಟ್ಟವ್ರಿಗೆ 2 ಹಾಕೋಣ, 1000 ಕೊಟ್ಟವ್ರಿಗೆ 1. ಅಂದರೆ ದೇಶದ ರಾಷ್ಟ್ರಪತಿಯಿಂದ ಹಿಡಿದು ನಿಮ್ಮ ರೈಲ್ವೆ ಸ್ಟೇಷನಲ್ಲಿರ್ತಕ್ಕಂಥ ಲೋಡರು, ಬಸ್ ಸ್ಟ್ಯಾಂಡಲ್ಲಿರ್ತಕ್ಕಂಥ ಕೂಲಿ ಮಾಡ್ತಕ್ಕಂಥವನು, ಕಸ ಹೊಡಿತಕ್ಕಂಥವನು, ಎಲ್ಲರನ್ನೂ ಸಮಾನವಾಗಿ ಕಾಣಬೇಕು ಅಂತ ಹೇಳಿ ಸಂವಿಧಾನದಲ್ಲಿ ಒಂದೇ ಓಟ್ ಕೊಡೋದು. ಇಡೀ ಭಾರತ ದೇಶದಲ್ಲಿ ಈ 2 ಓಟ್ ಇರ್ತಕ್ಕಂಥವನು ಯಾರೂ ಇಲ್ಲ. ಎಂತಹ ಸಾರ್ಥಕ ಉದ್ದೇಶ ಮಹಾನ್ ಭಾವನಿಗಿದ್ದಿರ್ಬೋದು, ಆ ಸಂವಿಧಾನಕ್ಕಿದ್ದಿರ್ಬೋದು. ಆಹೋ, ನೀನು ಹೀಗೆ ಮಾಡಿದ್ಯಾ? ಅಂಬೇಡ್ಕರ್ ನಮಗೆ ಗೊತ್ತಿದೆ ನಿನಗೆ ಪಲ್ಟಿ ಹೊಡಿಸೋದು, ಅದಕ್ಕೆ ನಾವು ರೇಟೇ ಫಿಕ್ಸ್ ಮಾಡಿಬಿಟ್ವಿ. ಒಬ್ಬರು ಫಿಕ್ಸ್ ಮಾಡಿ ಇನ್ನು ಬೇರೆಯವ್ರು ಮಾಡದೇ ಇದ್ರೆ ತಾನೇ ಸಮಸ್ಯೆ. ಎಲ್ಲರೂ ಅವರೇ ಆಗಿಬಿಟ್ರಲ್ಲ. ಓಟಿನ ಬೇಟೆಗಾಗಿ
ಅಧಿಕಾರವನ್ನು ಅಪಮಾರ್ಗಗಳಲ್ಲಿ ಗಳಿಸಲಿಕ್ಕಾಗಿ, ಗಳಿಸಿದ ಅಧಿಕಾರವನ್ನು ಸ್ವಾರ್ಥಕ್ಕಾಗಿ, ಸಂಪಾದನೆಗಾಗಿ ಉಪಯೋಗ ಮಾಡಲಿಕ್ಕಾಗಿ ಈ ಎಲ್ಲ ಪ್ರಯೋಗಗಳು ನಡೀತಾ ಇದ್ದಾವೆ. ಬಂಡವಾಳಶಾಹಿ ಅರ್ಥವ್ಯವಸ್ಥೆಯ ಬಹುಮುಖ್ಯ ಲಕ್ಷಣಗಳಿವು. ಡೀಸೆಲ್ ಬೆಲೆ ಏರಿಸ್ಬಿಟ್ರಲ್ಲ, ಎಷ್ಟಿತ್ತು ಡೀಸೆಲ್, ಎಷ್ಟಾಗಿದೆ? ಇನ್ನೂ 50 ರೂಪಾಯಿ ಏರಿಸಲಿ. ಒಂದು ಪ್ರತಿಭಟನೆ ಮಂಗಳೂರಲ್ಲಿ ನಡೆಯಲ್ಲ, ಕೋಲಾರದಲ್ಲಿ ನಡೆಯಲ್ಲ, ಬೆಂಗಳೂರಲ್ಲಿ ನಡೆಯಲ್ಲ. ನನಗೀಗ 76 ವಯಸ್ಸು. ನಾನು ನನ್ನ 13-14ನೇ ವಯಸ್ಸಿಗೆ ಹೈಸ್ಕೂಲ್ ವ್ಯಾಸಂಗಕ್ಕೆ ಬೆಂಗಳೂರಿಗೆ ಬಂದೆ. ನಮ್ಮೂರಲ್ಲೆಲ್ಲೂ ಹೈಸ್ಕೂಲ್ ಇರಲಿಲ್ಲ. ಆಗ ಬೆಂಗಳೂರಿನಲ್ಲಿ ಎಲ್ಲ ಮಾಧ್ಯಮದ ಜನ ಹೆಚ್ಚಿಗೆ ಉಪಯೋಗಿಸೋದು ಸೈಕಲ್, ಬೈಸ್ಕಲ್. ಮೋಟರ್ ಸೈಕಲ್ ಇದ್ದವ್ರು ಯಾರೂ ಇರಲಿಲ್ಲ, ಭಾಳ ಕಡಿಮೆ. ಸಾರ್ವಜನಿಕ ಸ್ಥಳಗಳಲ್ಲಿ ಸೈಕಲನ್ನು ನಿಲ್ಲಿಸೋದಕ್ಕೆ ಜಾಗ ಮಾಡಿರ್ತಾಯಿತ್ತು, ಸೈಕಲ್ ಸ್ಟ್ಯಾಂಡ್ ಇರ್ತಾಯಿತ್ತು. ಅದಕ್ಕೆ 4 ಆಣೆನೋ 6 ಆಣೆನೋ ಎಷ್ಟು ಟ್ಯಾಕ್ಸ್ ಹಾಕಿದ್ರು. 4 ಆಣೆ ಸೈಕಲ್ ತೆರಿಗೆಯ ವಿರುದ್ಧ ಪೌರ ಸಮಿತಿ ಅಂತ ಹೇಳಿ ಇಡೀ ಬೆಂಗಳೂರಿನಲ್ಲಿ ಹೋರಾಟ ಮಾಡ್ತಾರೆ. ಫೀಸ್ ಹೆಚ್ಚು ಮಾಡಿದ್ರೆ ಸ್ಟೂಡೆಂಟ್ಸ್ ಎಲ್ಲ ಬೀದಿಗೆ ಬಂದು ಸ್ಟ್ರೈಕ್ ಮಾಡ್ತಾರೆ. ಸರ್ಕಾರಿ ನೌಕರರಿಗೆ ತೊಂದರೆ ಅಂದರೆ ಮೇರಿ ದೇವಾಸ್ಯ ಅಂತ ಹೇಳಿದರು, ಭಾಳ ದೊಡ್ಡ ಹೋರಾಟ ಮಾಡ್ತಾರೆ. ಈಗ ಹೋರಾಟದ ಮಾತೇ ಇಲ್ವಲ್ಲ. ಈಗ ಎಲ್ಲಿ ಏನು ಬೇಕಾಗಿದ್ರೂ ಕೂಡ ಅಡ್ಜಸ್ಟ್ ಆಗ್ತೀವಲ್ಲ. ನಿಮ್ಮ ಮಕ್ಕಳಿಗೆ ಆರೋಗ್ಯ ಚೆನ್ನಾಗಿಲ್ಲ, ನಿಮ್ಮ ಮನೇಲಿ ನಿಮ್ಮ ತಾಯಿಗೆ, ತಂದೆಗೆ, ಹೆಂಡತಿಗೆ ಯಾರಿಗೊಬ್ಬರಿಗೆ ತೊಂದರೆ ಆಗುತ್ತೆ. ಸರ್ಕಾರಿ ಆಸ್ಪತ್ರೆಗಳನ್ನು ನಿಷ್ಕ್ರಿಯ ಮಾಡಿದ್ದೇವೆ. ಖಾಸಗಿ ಆಸ್ಪತ್ರೆಗೆ ನೀವು ಹೋದಾಗ ಅವ್ರು ಫಸ್ಟ್ ನಿಮಗೆ ಕೇಳೋದು ಕಾಯಿಲೆ ಕೇಳೋದಿಲ್ಲ, ಇನ್ಶೂರೆನ್ಸ್ ಇದೆಯಾ ಅಂತ ಕೇಳ್ತಾರೆ. ಅದ್ರ ಮೇಲೆ ಬಿಲ್ ಮಾಡೋದು, ಅದ್ರ ಮೇಲೆ ಔಷಧಿ ಕೊಡೋದು. ಯಾವ ಕೋರ್ಟ್ ಮಾತಾಡಲ್ಲ, ಯಾವ ಶಾಸನಸಭೆ ಮಾತಾಡೋದಿಲ್ಲ, ಯಾವ ಮಾಧ್ಯಮ ಮಾತಾಡೋದಿಲ್ಲ, ಯಾವ ಸಂಘಟನೆಗಳು ಮಾತಾಡೋದಿಲ್ಲ. ಇದಾಯಿತು, ಈ ನರಮೇಧ ಆಯಿತು. ಅದಕ್ಕಿಂತಲೂ ಕ್ರೂರವಾದದ್ದು ಯಾವ ತಾಯಿ ತಂದೆಗೆ ತಮ್ಮ ಮಕ್ಕಳನ್ನು ಒಳ್ಳೆಯ ಶಾಲೆಗೆ ಸೇರಿಸ್ಬೇಕು ಅಂತ ಆಸೆ ಇರಲ್ಲಪ್ಪ ಹೇಳಿ? ಎಲ್ಲ ತಂದೆ ತಾಯಿಗೂ ಕೂಡ ಕನಸಿರುತ್ತಲ್ವ. ನೀವು ಎಳೆ ಮಗುನ ಕರ್ಕೊಂಡು ಹೋಗ್ತಿರ್ರಿ, ಶಾಲೆ ಮ್ಯಾನೇಜ್ಮೆಂಟ್ ಅವರು ನಿಮ್ಮ ಮೊಬೈಲ್ ನಂಬರ್ ಏನು ಅಂತ ಕೇಳ್ತಾರೆ. ಆಮೇಲೆ ಡ್ರೈವರ್ ಇದ್ದಾರಾ, ನಿಮಗೆ ಕಾರಿದೆಯಾ ಅಂತ ಕೇಳಲ್ಲ, ಡ್ರೈವರ್ ಇದ್ದಾರಾ ಮಕ್ಕಳನ್ನು ಸ್ಕೂಲಿಗೆ ಟೈಮಿಗೆ ಕರ್ಕೊಂಡು ಬರಲಿಕ್ಕೆ ಅಂತ ಹೇಳ್ತಾರೆ. ಆಮೇಲೆ ಮನೆಯಲ್ಲಿ ಅಂತ ಕೇಳ್ತಾರೆ. ನಿಮಗೆ ಮೊಬೈಲು, ಕಾರ್ ಡ್ರೈವರು, ಮನೆ ಎಲ್ಲ ಅನುಕೂಲವಾಗಿದೆ ಅಂದರೆ ನೀವು ನಿಮ್ಮ ಮಕ್ಕಳಿಗೆ ಇಲ್ಲಿ ಫೀಸ್ ಕಟ್ಟೋಕ್ಕೆ ಯೋಗ್ಯತೆ ಇದೆ, ಆಮೇಲೆ ಸ್ಕೂಲಿನ ವಿಚಾರ ಮಾತಾಡಿ ಅಂತ ಪರೋಕ್ಷವಾಗಿ ಇವೆಲ್ಲ ಮಾಡ್ತಾರೆ. ನಿಮ್ಮ ಮಗು ಬುದ್ಧಿವಂತನ, ದಡ್ಡನ, ಅವನಿಗೆ ಸೀಟ್ ಕೊಡು. ವ್ಯಾಪಾರ ಅಲ್ವಾ? ಸರ್ಕಾರಿ ಶಾಲೆಗಳು ನಾವೇ ಬುದ್ಧಿವಂತಿಕೆಯಿಂದ ಮುಚ್ಚಿಸ್ಬಿಟ್ವಿ. ಯಾವಾಗ ಸರ್ಕಾರಿ ಶಾಲೆ ಮುಚ್ಚಿತೋ ಖಾಸಗಿ ಶಾಲೆ ಅನಿವಾರ್ಯ. ಯಾವುದು ಪುಸ್ತಕದ ರಿಲೀಸಿಗೆ ಬಂದಿದ್ದೀನಿ, ಏನು ಮಾತಾಡ್ತಾ ಇದ್ದೀನಿ ಅಂತ ಒಂದು ಕ್ಷಣ ನಿಮಗೆ ಸಂಶಯ ಬರಬಹುದು. ಇವರೆಲ್ಲ ಯಾರು? ಇವರೆಲ್ಲ ಈ ಥರದ ಸನ್ನಿವೇಶಗಳಲ್ಲಿ ಜನರನ್ನು ದಿಕ್ಕು ತಪ್ಪಿಸಿ ಸುಲಭವಾಗಿ ರಾಜಕೀಯ ಅಧಿಕಾರವನ್ನು ಕೈಗೆತ್ತಿಕೊಂಡು ಒಬ್ಬರೊಬ್ಬರು ಒಂದು ರೂಪದಲ್ಲಿ ಒಂದೊಂದು ರೀತಿಯಲ್ಲಿ ಬಂದು ರಾಜರುಗಳು ಹೋದ್ಮೇಲೆ, ಅರಮನೆಗಳು ಹೋದ್ಮೇಲೆ, ಕಿರೀಟಗಳೆಲ್ಲ ಹೋದ್ಮೇಲೆ ಹೊಸದಾಗಿ ಉದ್ಭವಿಸಿದ ಮಹಾರಾಜರುಗಳಿವರು. ಅವರಿಗೆ ಇವರೆಲ್ಲ ಸತ್ತಿದಾರಲ್ಲ, ನನಗೆ ಶುರುವಿಗೆ ಕಣ್ಣಲ್ಲಿ ನೀರು ಬರ್ತಾ ಇತ್ತು.
ಈ ಪುಸ್ತಕನ ಓದಿ ಕಣ್ಣಲ್ಲಿ ನೀರು ಬರದೇ ಇರೋನು ಅವನು ಮನುಷ್ಯನೇ ಅಲ್ಲ. ಆದರೆ ಎಲ್ಲರಿಗೂ ಕಣ್ಣೀರು ಬರೋದಿಲ್ಲ. ನಮಗೆ ಕಣ್ಣೀರು ಬರಬೇಕು, ನಾವು ಮತಿಭ್ರಮಣೆಗೆ ಒಳಗಾಗಬೇಕು, ನಮಗೆ ಆ ಸ್ಥಿರತೆ ಹೋಗಬೇಕು, ಅವ್ರ ಆಟ ನಡಿಬೇಕು. ಏನು ಜನ ಎಲ್ಲಿಗೆ ಬಂದುಬಿಟ್ಟಿದ್ದೇವೆ. ಇದನ್ನೊಬ್ಬರು ಸೈಕಲಲ್ಲಿ ಬಂದರೆ ಅದೊಂದು ಖುಷಿ ಮತದಾರರಿಗೆ. ಈಗ ನೀವು ಲ್ಯಾಂಬೋರ್ಗಿನಿಯಲ್ಲಿ ಬಂದು ಇಳಿಬೇಕು. ನೀವು ಲ್ಯಾಂಬೋರ್ಗಿನಿಯಲ್ಲಿ ಇಳಿದ್ರೆ ನಿಮ್ಮ ಪ್ರತಿಸ್ಪರ್ಧಿ ಬೆನ್ಸಲ್ಲಿ ಬರ್ತಾನೆ, ಇನ್ನೊಬ್ಬ ಇನ್ಯಾವುದಾದ್ರೂ ದೊಡ್ಡ ಕಾರಲ್ಲಿ ಬರ್ತಾನೆ. ಕಾರನ್ನು ನೋಡಿ ಓಟ್ ಹಾಕುವ ಕಾಲಕ್ಕೆ ಬಂದುಬಿಟ್ವಿ ನಾವು. ಸಮಾನತೆ ಹೋಗ್ಬಿಡ್ತಲ್ಲ. ಅವನು ದೇವರಾಜ್ ಅರಸ್ ಅವರ ನೆರಳಿನಲ್ಲಿ ಬೆಳೆದವನು. ಅವರು ಬಹಳ ಎಲ್ಲ ಕರೆಕ್ಟ್ ಅಂತ ನಾನೇನು ಹೇಳೋದಿಲ್ಲ, ಆದರೆ ಇಂಚಿಂಚು ಒಂದೊಂದು ಔನ್ಸ್ ಬ್ಲಡ್ ಕೂಡ ಮನುಷ್ಯ. ಬಹಳ ದೊಡ್ಡ ಮಾನವತಾವಾದಿ. ದ್ವೇಷ ಗೊತ್ತಿರಲಿಲ್ಲ. ಮಹಾಕರುಣಾಳು. ವ್ಯವಸ್ಥೆಯಲ್ಲಿದ್ದ ಅನೇಕ ತಪ್ಪುಗಳು ಆಗಲೂ ನಡೆದಿರ್ತವೆ. ಆದರೆ ಆಗ ಕೆಲವರು ಜನ ಮಾತಾಡಿದ್ದು, ಪತ್ರಿಕೆಗಳು ಬರೆದಿದ್ದು, ಇನ್ನು ಇಂಥ ಭ್ರಷ್ಟ ಮುಂದಕ್ಕೆ ಹುಟ್ಟೋದೇ ಇಲ್ವೇನೋ ಅಂತ. ಯಾಕಂದರೆ ಅವರು ಸ್ವಲ್ಪ ಸಂಪ್ರದಾಯದಿಂದ ಕಾಲು ಹೊರಗಿಟ್ಟು ಒಂದು ಹೆಜ್ಜೆ, ಯಾರಿಗೆಲ್ಲ ಅಲ್ಲಿ ಪ್ರವೇಶವೇ ಇರಲಿಲ್ವೋ ಅಲ್ಲಿ ಅವಕಾಶ ಮಾಡಿಕೊಟ್ರು. ನಾನು ಸುಮ್ಮನೆ ಇದನ್ನೊಬ್ಬರ ಸೈಕಲ್ ಪ್ರಸ್ತಾಪ ಮಾಡಲಿಲ್ಲ. ಅಲ್ಪಸಂಖ್ಯಾತರಲ್ಲಿ ಯೋಚನೆ ಮಾಡಿ. ತುಮಕೂರಲ್ಲಿ ಸುಬಾನ್ ಅಂತ ಹೇಳಿ ಒಬ್ಬರು ಸೌದೆ ಮಂಡಿ ಇಟ್ಕೊಂಡಿದ್ದವರು MLA ಆಗಿದ್ದರು. ಕೋಲಾರದಲ್ಲಿ ಅಬ್ದುಲ್ ಲತೀಫ್ ಅಂತ ಬೀಡಿ ಸುತ್ತವರು. ಭದ್ರಾವತಿಯಲ್ಲಿ ಕುದುಸ್ ಅನ್ವರ್ ಅಂತ ಹೇಳಿ ಕಾರ್ಮಿಕ ಮುಖಂಡರು, ಅಸಿಸ್ಟೇಟ್ ಅವರು. ಈಗ ನಿಮ್ಮಲ್ಲೇ ಕೋಟ್ಯಾಧೀಶ್ವರರು. ನಿಕಾ ಅಂದರೆ ಏನು? ಶರಿಯತ್ ಪ್ರಕಾರ ನಿಕಾ ಅಂದರೆ ಏನು? ನಿಕಾಗೆ ಇರುವ ಷರತ್ತುಗಳೇನು? ನಿಕಾ ಕಹಾನಿ ಆದಮೇಲೆ ಯಾವ ರೀತಿ ಹೋಗಬೇಕು? ನಾಚಿಕೆಯಿಂದ ತಲೆ ತಗ್ಗಿಸ್ಬಿಡ್ಬೇಕು. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಿರಲ್ಲಪ್ಪ. ಬೀದಿಯಲ್ಲಿ ತಳ್ಳೋ ಗಾಡಿಯಲ್ಲಿ ತರಕಾರಿನೋ ಹಣ್ಣು ಮಾರ್ತಕ್ಕಂಥ ಮುಸಲ್ಮಾನರವನು ನಿಮ್ಮ ಜೊತೆಗೆ ಕಾಂಪೀಟ್ ಮಾಡಿ ಅವನ ಮಗಳ ಮದುವೆ ಮಾಡಬೇಕಾದ್ರೆ ಅವನು ಹೇಗೆ ಮಾಡೋದು? ಬಹುಸಂಖ್ಯಾತರ ಮಾತು ಬಿಡಿ, ಅದು ಒಂದು ಜಾತಿ ಅಲ್ಲ, ಒಂದು ಧರ್ಮ ಅಲ್ಲ, ಅವ್ರಿಗೊಂದು ಕಾಲಿಲ್ಲ. ಒಬ್ರವ್ರು ಖುಷಿ ಬಂದಂಗೆ ಒಬ್ರವ್ರು ಮಾಡ್ಕೊಳ್ತಾ ಹೋಗ್ತಾರೆ. ಎಲ್ಲೋ ಒಂದು ಕಡೆಗೆ ನಮ್ಮ ಕಣ್ಣೆದುರಿಗೆ ಆ ಮೌಲ್ಯಗಳೆಲ್ಲ ಕುಸಿದೋಗ್ತಾ ಇದೆ. ದಾವಣಗೆರೆಯಿಂದ ಪಂಪಾಪತಿಯವರು ಅಂತ MLA ಆಗ್ತಾರೆ. ಕಾರ್ಮಿಕ. ತನ್ನ ತಾಯಿ ಫುಟ್ಪಾತ್ ಮೇಲೆ ಇಡ್ಲಿ ಮಾರೋರು. 3 ಟರ್ಮ್ ಅಸೆಂಬ್ಲಿ ಮೆಂಬರ್ ಆಗ್ತದೆ. ದೊಡ್ಡ ವಿದ್ಯಾವಂತ ಏನಲ್ಲ, ಆದರೆ ಈ ಡಿಗ್ರಿಗಳಿರಲಿಲ್ಲ. ವಿದ್ಯಾವಂತ ಅಲ್ಲ ಅಂದರೆ ತಪ್ಪು ತಿಳ್ಕೊಬೇಡಿ. ಭಾಳ ಹೆಚ್ಚು BA MA ಅದೇನೇನು ಇದೆಲ್ಲ ಅವೆಲ್ಲ ಮಾಡಿದವರಲ್ಲ. ಆದರೆ ಎದ್ದು ನಿಂತರೆ ಫಣಿರಾಜ್ ಅವರೇ, ಇಡೀ ಅಸೆಂಬ್ಲಿ ಆ ಕಟ್ಟಡ ಶೇಕ್ ಆಗ್ತಾ ಇದೆಯೇನೋ ಅನ್ನೋ ಥರ ಬರೋದು. ಆ ನೈತಿಕ ಬಲ. ಗೋಪಾಲ್ ಗೌಡ್ರಲ್ಲಿ, ಖಕ್ಕಿಲಾಯರು ಹೇಳಿ, ಇಡೀ ಮನುಷ್ಯನನ್ನು ತೂಕಕ್ಕೆ ಹಾಕಿದ್ರೆ 70 kg ಬರೋದಿಲ್ಲ. ಆದರೆ ನಾವು ಇದಕ್ಕೆ ಭಾಗಿಗಳೇ ಪರೋಕ್ಷವಾಗಿ.
ಆದರೆ ನಿಮ್ಮನ್ನು ಅಸಹಾಯಕರನ್ನಾಗಿ ಮಾಡಿ ಭಾಗಿಗಳಾಗಂತೆ ನಾವು ಮಾಡಿದ್ದೇವೆ. ಎರಡನೇ ಮುದ್ರಣ ನೋಡ್ತಾ ಇದ್ದೆ. ಇನ್ನೂ ಬಹುಶಃ ಹೆಚ್ಚು ಹೆಚ್ಚು ಮುದ್ರಣಗಳು ಬರಬಹುದು. ಸೌಹಾರ್ದ ಸೇತುವೆ ಕಟ್ಟುವ ಕೆಲಸ, ತಾಯಂದಿರ ನೋವು ಅರ್ಥವಾಗಲಿ. ಯಾವ ಕಾಲಕ್ಕೆ ತಾಯಂದಿರ ನೋವು ಅರ್ಥವಾಗೋದು, ಇದೊಂದು ಕ್ಯಾಪ್ಷನ್ ಸಾಕು. ನನಗೊಬ್ಬಳು ತಾಯಿ ಇದ್ದಾಳೆ, ನನ್ನ ತಾಯಿ ನೋವು ಅನುಭವಿಸಬಾರ್ದು, ನನ್ನ ತಾಯಿಗೆ ನೋವಾದರೆ ಹೇಗೆ ಅಂಥೇಳಿ ತಾಯಿಯನ್ನು ಊಹಿಸ್ಕೊಂಡು ಈ ದೇಶವನ್ನು ಊಹಿಸ್ಕೊಂಡ್ರೆ ಬಹುಶಃ ಇಂಥ ಸ್ಥಿತಿ ಬರೋದಿಲ್ಲ. ಕಮ್ಯುನಲ್ ಕ್ಲಾಶಸ್ ಆಗೋದು ನೋಡಿದ್ದೇವೆ ನಾವು. ಆದರೆ ಈ ಥರ ನಿಮ್ಮ ಒಂದೊಂದು ಘಟನೆ ಕೂಡ ಅದಕ್ಕೆ ಭಾಳ ಟೈಮ್ ಬೇಕಾಯ್ತು. ನಾನು ಪ್ರಯತ್ನಕ್ಕೆ ಕೈ ಹಾಕ್ತಾಯಿಲ್ಲ, ಅದಕ್ಕೆ ಬೇರೆ ಎಲ್ಲ ಮಾತಾಡಿ ಮುಗಿಸ್ತಾ ಇದ್ದೇನೆ ನಾನು. ಇದು ಕ್ಲೀನಾಗಿ ಹುಡುಕಿ ಪ್ಲಾನ್ ಮಾಡಿಕೊಂಡು ಎಳೆ ಪ್ರಾಯದವ್ರನ್ನ ಕಂಪ್ಲೀಟ್ ಮೈಂಡ್ ಕಂಡೀಷನ್ ಮಾಡಿ, ಪಾಯ್ಸನ್ ಮಾಡಿ, ಯಾವ ವಿಚಾರಗಳನ್ನು ಅವ್ರ ತಲೆಗೆ ತುಂಬದೆ ದ್ವೇಷ ಮಾತ್ರ ತುಂಬಿ, ಇದು ಅಮಾನವೀಯ ಅಂತಕ್ಕಂಥ ಆಲೋಚನೆ ಮಾಡೋದಕ್ಕೂ ಕೂಡ ಅವ್ರಿಗೆ ಅವಕಾಶ ಕೊಡದೆ, ಬೆಂಕಿ ಆರಲೇಬಾರ್ದು. ಬೆಂಕಿ ಆರಿ ಹೋದರೆ ನನ್ನ ಆಟ ನಿಂತು ಹೋಗುತ್ತೆ. ಹೊಗೆ ಆಡ್ತಾನೆ ಇರಬೇಕು. ನಾನೊಂದು ಸಣ್ಣ ಕೋಲು ಹಾಕಿದ್ರೂ ಕೂಡ ದಗ್ಗಂತ ಉರಿಬೇಕು. ಚುನಾವಣೆಗಳು ಹತ್ತಿರಕ್ಕೆ ಬಂದರೆ ಅಂತೂ ಜ್ವಾಲೆ ಇನ್ನೂ ಜೋರಾಗಿ ಉರಿಯುತ್ತೆ. ಕೆಲವರು ಈ ಬೆಂಕಿಯನ್ನು ಹೊತ್ತಿಸಿ ಅದರಿಂದ ಲಾಭ ಪಡ್ಕೊಳ್ಳೋರಾದರೆ, ಇನ್ನು ಕೆಲವರು ನಾವು ಆರಿಸ್ತೀವಿ ಅಂತ ಹೇಳಿ ಲಾಭ ಪಡ್ಕೊಳ್ಳೋರು. ಇವರು ಆರಿಸೋದಕ್ಕೂ ಪ್ರಯತ್ನ ಮಾಡಲಿಲ್ಲ, ಅವ್ರು ಬೆಂಕಿ ಹೊತ್ತಿಸೋದನ್ನು ನಿಲ್ಲಿಸಲಿಲ್ಲ. ನೀವೇನಾಗಿದ್ದೀರಿ ಅಂದರೆ, ಒಂದು ದಿವಸ ಆರಿಸೋನ ಮುಖ ನೋಡ್ತೀರಿ, ಇವನು ಪುಣ್ಯಾತ್ಮ ಬೆಂಕಿ ಆರಿಸ್ತಾರಪ್ಪ, ಇವನ ಕಡೆಗೆ ಹೋಗೋಣ ಅಂತಂದರೆ ಅವನ ಹತ್ರ ನೀರು ಇಲ್ಲ, ಉದ್ದೇಶನೂ ಇಲ್ಲ. ಅವನು ಸುಮ್ಮನೆ ನಿಮ್ಮ ಹತ್ರ ಮಾತಾಡಿ ಹೋಗಿದ್ದಷ್ಟೆ. ಅವನಿಗೆ ಮನಸ್ಸೇ ಇಲ್ಲ, ಬೆಂಕಿ ಆರಿಸೋ ಮನಸ್ಸೇ ಇಲ್ಲ. ಹೊತ್ಸವನೇನಾದರೂ ಸುಧಾರಿಸ್ತಾನ ಅಂತಂದರೆ ಅವನು ಇಲ್ಲವೇ ಇಲ್ಲ, ಅವನು ಇನ್ನೂ ಹೆಚ್ಚು ಬೆಂಕಿ ರೆಡಿ ಮಾಡಿ ಇಟ್ಕೊಂಡಿದ್ದಾನೆ. ಇದನ್ನೇ ನಾನು ಒಂದು ವಾಕ್ಯದಲ್ಲಿ ಹೇಳಿದೆ, ವೈಚಾರಿಕ ಭ್ರಷ್ಟತೆ, ಬೌದ್ಧಿಕ ದಾರಿದ್ರ್ಯ. ರಾಜಕೀಯ ಪಕ್ಷಗಳಲ್ಲಿ, ರಾಜಕೀಯ ನಾಯಕರುಗಳಲ್ಲಿ ಬೌದ್ಧಿಕ ದಾರಿದ್ರ್ಯ ಬಂದರೆ, ವೈಚಾರಿಕ ಭ್ರಷ್ಟತೆ ಬಂದರೆ, ಬಂಡವಾಳಶಾಹಿಗಳ ಕಾಲು ಧೂಳು ನೆಕ್ಕುವ ಮನೋಪ್ರವೃತ್ತಿ ನಮ್ಮದಾಗಿಬಿಟ್ರೆ ಅಲ್ಲಿಗೆ ಪ್ರಜಾಪ್ರಭುತ್ವ ತನ್ನ ಸಾವನ್ನು ಕಂಡುಕೊಳ್ಳುತ್ತೆ. ಜನ ಏನೇನೋ ಮಾಡ್ತಾರೆ ಪಾಪ, ನಮ್ಮಂಥವ್ರಿಗೆಲ್ಲ ಓಟ್ ಕೊಟ್ಬಿಡ್ತಾರೆ. ನಾವು ತೋರಿಸ್ಕೋಬೇಕಲ್ಲ ಜನರಿಗೆ ನಾವು ನಿಷ್ಠೆಯಿಂದ ಇದ್ದೀವಿ ಅಂತ. ಇನ್ನೊಂದು 10 ನಿಮಿಷ ಮಾತಾಡಲ್ಲ, ಅನ್ನೋದು 10 minutes ಲೇಟ್ ಆಗುತ್ತಾ? ಅಲ್ಲ ಪಂಡರಾಜ್ ಅವರು ನೀವು ಹೇಳಿ. ಅಲ್ಲಲ್ಲ ಹಾಗಲ್ಲ, ಬಿಕಾಸ್ ಐ ಕಾಂಟ್ ಮಿಸ್ಯೂಸ್ ಆಲ್ಸೋ. ಚುನಾವಣಾ ಆಯೋಗದಲ್ಲಿ, ಯಾಕೆಂದರೆ ಇದು ಲಿಮಿಟೆಡ್ ಆಡಿಯನ್ಸ್ ಇದ್ದೀರಿ, ಕೆಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದರೆ ನಿಮಗೆ ಅರ್ಥವಾಗುತ್ತೆ. ನಾವು ಚುನಾವಣೆಗೆ ನಿಲ್ಲಬೇಕಾಗಿದ್ದರೆ ಅಸೆಂಬ್ಲಿ ಪಾರ್ಲಿಮೆಂಟ್ಗೆ ನಾವೊಂದು ಪ್ರಮಾಣ ಪತ್ರ ಸಲ್ಲಿಸಬೇಕು. ನನಗೆ ಇಷ್ಟು ಆಸ್ತಿ ಇದೆ, ಇಷ್ಟು ಸಾಲ ಇದೆ, ಇದನ್ನು ನಾನು ಪ್ರಮಾಣ ಮಾಡ್ತಾ ಇದ್ದೇನೆ ಅಂತ ಹೇಳಿ ನೋಟ್ರಿ ಹತ್ರ ಅದನ್ನು
ಸರ್ಟಿಫೈ ಮಾಡಿಸಿ ದೃಢೀಕರಣ ಮಾಡಿಸಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಕೊಡಬೇಕು. 2023ರಲ್ಲಿ ಚುನಾವಣೆ ಆಯಿತು. ನಾನು ರಮೇಶ್ ಕುಮಾರ್ ಎಂಬ ಹೆಸರಿನವನಾದ ನಾನು ನನ್ನ ದೃಢೀಕರಣ ಪತ್ರ ಸಲ್ಲಿಸಿದ್ದೇನೆ. ನನಗೆ ಯಾವುದೋ ಹೊಲ ಇದೆ, ಮನೆ ಇದೆ, ಒಂದು ಗಾಡಿ ಇದೆ, ಸಾಲ ಇದೆ. ನಂದೆಲ್ಲ ಹಣೆ ಬರ ಎಲ್ಲ 3.5 ಕೋಟಿನೋ 2.5 ಕೋಟಿನೋ 1 ಕೋಟಿನೋ 50 ಲಕ್ಷನೋ ಇದೆ. 5 ವರ್ಷಕ್ಕೆ ಮತ್ತೆ ಚುನಾವಣೆ ಬರುತ್ತೆ. 2028ಕ್ಕೆ ಬರುತ್ತೆ. ಆಗ ಪುನಃ ನಾನು ಇನ್ನೊಂದು ದೃಢೀಕರಣ ಪತ್ರ ಸಲ್ಲಿಸಬೇಕು. ಅವತ್ತು ನಾನು 387 ಕೋಟಿ ತೋರಿಸ್ತೀನಿ. ಇವತ್ತು 50 ಲಕ್ಷದಲ್ಲಿದ್ದೀನಿ. 5 ವರ್ಷಕ್ಕೆ 387 ಕೋಟಿ ಆಗಿಬಿಡುತ್ತೆ ನಂದು. ನಮಗೊಂದು ರಾಜ್ಯ ಸರ್ಕಾರ, ಒಂದು ಕೇಂದ್ರ ಸರ್ಕಾರ, ಇಲ್ಲೊಂದು ಲೋಕಾಯುಕ್ತ, ಅಲ್ಲೊಂದು ವಿಜಿಲೆನ್ಸು, ಲೋಕಪಾಲು, ED, CBI, ಇನ್ಕಮ್ ಟ್ಯಾಕ್ಸ್. ಎಲ್ಲೋಗಿದ್ದಾರೆ ಇವರೆಲ್ಲ? ಅರೆ ಇವನು ಯಾರಪ್ಪ ಇವನು? 50 ಲಕ್ಷ ತೋರಿಸಿದವನು 387 ಕೋಟಿ ಹೆಂಗೆ ಬಂತು ಇವನಿಗೆ? ಇಡೀ ಭಾರತ ದೇಶದಲ್ಲಿ ಒಂದು ಕಡೆಗೆ ಯಾವುದಾದ್ರು ಒಂದು ಪ್ರಕರಣ ತೆಗೆದು ನೋಡಿದಾರ? ಹಾಗಿಲ್ಲದೆ ಇದ್ದರೆ ನೀವು ಅಫಿಡವಿಟ್ ಹಾಕಿ ಅಂತ ಯಾಕೆ ಕೇಳಿದ್ರಿ? ನೀವು ಅಫಿಡವಿಟ್ ಹಾಕಿ ಅಂತ ಕೇಳೋ ಉದ್ದೇಶವೇ ಅನುಮಾನಾಸ್ಪದ ರೀತಿಯಲ್ಲಿ ನಮ್ಮ ಸಂಪತ್ತೇನಾದರೂ ಏರಿಕೆ ಆಗಿದ್ದರೆ ಅದನ್ನು ಪರೀಕ್ಷೆಗೊಳಪಡಿಸಬೇಕು. ಬಲ್ಲ ಆದಾಯ ಮೂಲಗಳಲ್ಲದೆ ಬೇರೆ ಏನಾದರೂ ನಾವು ಮಾಡಿದ್ದೀವಿ ಅಂತ ಪರೀಕ್ಷೆ ಮಾಡಬೇಕು. ಯಾರೋ ಗುಮಾಸ್ತಾ ಇದ್ದರೆ ಅವ್ರಿಗೆ ನೋಟಿಸ್ ಕೊಡ್ತೀರಿ. ಅಂದರೆ ಇಡೀ ದೇಶದಲ್ಲೇ ಸರ್ಕಾರ ಅನ್ನುವ ಒಂದು ಸಂಸ್ಥೆ ಕುಸಿದು ಬಿದ್ದು ಹೋಗಿಬಿಟ್ಟಿದೆ. CBIನ, EDಯನ್ನು, ಎಲೆಕ್ಷನ್ ಕಮಿಷನನ್ನು, ಕೋರ್ಟನ್ನು ದ್ವೇಷ, ವೈರತ್ವ ಸಾಧಿಸೋದಕ್ಕೆ ನಾವು ಉಪಯೋಗವಾಗಿ ಮಾಡ್ತಾಯಿದ್ದೇವೆ ಹೊರತು ಜನರ ಕಲ್ಯಾಣಕ್ಕಾಗಿ ಉಪಯೋಗ ಮಾಡ್ತಾ ಇಲ್ಲ. ಅಂದರೆ ಎಲ್ಲಿ ತಿರುಗಿ ಅಲ್ಲಿಗೆ ಬರುತ್ತೆ. ಚುನಾವಣೆಗೆ ದುಡ್ಡು, ಚುನಾವಣೆಗೆ ದುಡ್ಡು ಹಾಕಿದ ಮೇಲೆ ಮತ್ತೆ ದುಡ್ಡು. ಒಬ್ಬ ಪ್ರಶಾಂತ್ ಭೂಷಣ್ ಅಂತಕ್ಕಂಥ ಒಬ್ಬರು ಅಡ್ವೊಕೇಟ್ರು ಮುಚ್ಚಿದ ಲಕೋಟೆಯಲ್ಲಿ ಸುಪ್ರೀಂ ಕೋರ್ಟಿಗೆ ದೂರು ಕೊಡ್ತಾರೆ. ನಿಮ್ಮ ಸುಪ್ರೀಂ ಕೋರ್ಟ್ನಲ್ಲಿ ಹಾಲಿ ಇರ್ತಕ್ಕಂಥ ಇಷ್ಟು ಜನ ನ್ಯಾಯಾಧೀಶರುಗಳು ನೀವು ಭ್ರಷ್ಟರಿದ್ದೀರಿ, ನಾನು ಶಿಕ್ಷೆ ಅನುಭವಿಸಲಿಕ್ಕೆ ಸಿದ್ಧ ಇದ್ದೇನೆ, ಸಾಬೀತು ಮಾಡ್ತೇನೆ ಅಂತ. ಆ ಲಕೋಟೆ ಓಪನ್ನೇ ಮಾಡಲಿಲ್ಲ, ಇವತ್ತಿಗೂ ಮಾಡಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊಲೆಯಾಗಿರುವ ವಿಚಾರಗಳಲ್ಲಿ ಅಪರಾಧಿಗಳಿಗೆ ಶಿಕ್ಷೆ ಸಿಗುತ್ತೆ ಅನ್ನೋ ವಿಶ್ವಾಸ ನನಗೆ ನಿಮಗೆ ಎಲ್ಲಿಂದ ಬರಬೇಕು? ವಿಶ್ವಾಸ ಕಳ್ಕೊಂಡಂಥ ಪ್ರತಿಯೊಬ್ಬನೂ ಕೂಡ ಅವನು ಅತಿರೇಕ ಸಮಾಜದಲ್ಲಿ ಶಾಂತಿ ಏನಾಗುತ್ತೆ? ಯೋಚನೆ ಮಾಡಿ. ಎಲ್ಲೋ ಒಂದು ಕಡೆಗೆ ಧೈರ್ಯವಾಗಿ ಮಾತನಾಡೋದೇ ಸಾಧ್ಯ ಇಲ್ಲ, ಧೈರ್ಯವಾಗಿ ಬರೆಯೋದು ಸಾಧ್ಯ ಇಲ್ಲ. ಒಂದು ವಿಚಿತ್ರ ಸನ್ನಿವೇಶಕ್ಕೆ ಬಂದು ತಲುಪಿಬಿಟ್ಟಿದ್ದೇವೆ. ಯಾರು ಇದನ್ನೆಲ್ಲ ಮಾಡೋರು? ಕೋಮುವಾದ ಅನ್ನುವುದು ಆರ್ಥಿಕ ಕಾರ್ಯಕ್ರಮಗಳು ಇಲ್ಲದೆ, ದೇಶದ ಜನತೆಯ ಕಲ್ಯಾಣಕ್ಕಾಗಿ ಯಾವುದೇ ಆಲೋಚನೆಗಳಿಲ್ಲದೆ ಅಪಮಾರ್ಗದಲ್ಲಿ ಅಧಿಕಾರವನ್ನು ಹಿಡಿಯಬೇಕು ಅಂತಕ್ಕಂಥ ದುರಾಲೋಚನೆ ಇರ್ತಕ್ಕಂಥ ಕೆಲವರು ಗುಂಪುಗೂಡಿ ಇದನ್ನು ಸಮರ್ಥನೆ ಮಾಡೋದು. ಇದಕ್ಕೆ ವಿಭಿನ್ನವಾದ ಆಲೋಚನೆ ಇರ್ತಕ್ಕಂಥ ಪ್ರಗತಿಪರ ಜನ, ಸಂಘಟನೆಗಳು, ಪಕ್ಷಗಳು
ಅವರು ಸಂಘಟಿತರಾಗಿ ಇದನ್ನು ಪ್ರತಿಭಟಿಸಬೇಕು, ನಿಲ್ಲಿಸಬೇಕು. ಯಾರನ್ನು ನಾವು ಪ್ರಗತಿಪರರು ಅಂತ ನಂಬಬೇಕು, ಯಾರಿಗೆ ಬಿಡಬೇಕು ಗೊತ್ತಾಗದೇ ಇಲ್ಲ. ಬಹಳ ಕಷ್ಟದ ಸ್ಥಿತಿಯನ್ನು ತಲುಪಿಬಿಟ್ಟಿದ್ದೇವೆ. ನನಗೆ ಮುನೀರ್ ಹೇಳಿದರು, ನಾವು ಭಗತ್ ಸಿಂಗ್ನ ಹೆಸರಲ್ಲಿ ಒಂದು ಶಾಲೆ ತೆಗಿಬೇಕು ಅಂತ ಹೇಳಿದ್ದೇವೆ. ನಾನು ಎಲ್ಲ ಕಡೆಗೆ ಭಗತ್ ಸಿಂಗ್ ಅವರನ್ನು ನೆನಪು ಮಾಡಿಕೊಡ್ತೇನೆ. ಈಗೇನು ತಾಯಿಗೆ ಬರುತ್ತೆ. ಮಾರನೇ ದಿವಸ ಬೆಳಗ್ಗೆ ಗಲ್ಲಿಗೆ ಏರಿಸಬೇಕು, ಮಗ ಸತ್ತು ಹೋಗ್ತಾನೆ. 27 ವರ್ಷ ಭಗತ್ ಸಿಂಗಿಗೆ, ಗಲ್ಲಿಗೆ ಏರಿದ ದಿವಸ. ತಾಯಿ ಅಲ್ವಾ, ಗಲ್ಲಿಗೆ ಹಾಕ್ಬಿಡ್ತಾರೆ, ಅವನ್ನ ನೇಣು ಹಾಕ್ಬಿಡ್ತಾರೆ. ತಾಯಿ ವಿದ್ಯಾದೇವಿ ಕಣ್ಣೀರು ಹಾಕ್ಕೊಳ್ತಾಳೆ. ಆ ತಾಯಿ ಹೇಳ್ತಾಳೆ, ಹೀಗಾಗೋಯ್ತಲ್ಲ ಅಂತ ಹೇಳಿ ಕಣ್ಣೀರು ಹಾಕ್ತಾಳೆ. ಭಗತ್ ಸಿಂಗ್ ಹೇಳ್ತಾನೆ, ನೀನು ನನ್ನ ತಾಯಿಯಾಗಿ ಕಣ್ಣೀರು ಹಾಕ್ತೀಯ? ನನಗೆ ಜನ್ಮ ಕೊಟ್ಟಿದ್ದಕ್ಕೆ ನೀನು ಹೆಮ್ಮೆ ಪಡೋದಿಲ್ವಾ? ನಾನು ದೇಶಕ್ಕೋಸ್ಕರ ಅಲ್ವಾ ಪ್ರಾಣ ಕೊಡ್ತಾ ಇರೋದು ಅಂತ ಹೇಳಿ ಇನ್ಕ್ವಿಲಾಬ್ ಜಿಂದಾಬಾದ್ ಅಂತ ಹೇಳಿ ತಾಯಿ ಎದುರಿಗೆ ಘೋಷಣೆಗೆ ಹೋಗ್ತಾನೆ. ಮಾರನೇ ದಿವಸ ಆ ಮರಳು ಮೂಟೆಗಳು ಕಾಲಿಗೆ ಕಟ್ಟಿ ಮೇಲೆ ಎಳೆಯುವಾಗ ಪ್ರಾಣ ಹೋಗುವಾಗಲೂ ಕೂಡ ಇನ್ಕ್ವಿಲಾಬ್ ಜಿಂದಾಬಾದ್ ಅಂತ ಪ್ರಾಣ ಬಿಡ್ತಾನೆ. ಎಲ್ಲಿ ಹೊಟ್ಟೋಯ್ತು? ತ್ರಿವರ್ಣ ಧ್ವಜವನ್ನು ಬದಲಾಯಿಸುವ ಆಲೋಚನೆ, ರಾಷ್ಟ್ರಗೀತೆಯನ್ನು ಬದಲಾಯಿಸುವ ಆಲೋಚನೆ, ಸಂವಿಧಾನವನ್ನು ಬದಲಾಯಿಸುವ ಆಲೋಚನೆ, ಇದು ಯಾವ ಒಂದು ವ್ಯಕ್ತಿಗೆ, ಜಾತಿಗೆ, ಸಮಾಜಕ್ಕೆ, ಧರ್ಮಕ್ಕೆ ಸಂಬಂಧಿಸಿದ್ದಲ್ಲ. ಈ ಇಡೀ ಪುಸ್ತಕದ ಒಟ್ಟು ನೋವು, ಒಟ್ಟು ಸಾರಾಂಶ, ನಾವು ಮನುಷ್ಯರಾಗಿದ್ದರೆ ನಾವು ಬದುಕಿದ್ದೇವ, ಶವ ಆಗಿದ್ದೇವ? ಇನ್ನೂ ಶವಾವಸ್ಥೆಗೆ ಬಂದಿಲ್ಲ, ಬದುಕಿದ್ದೇವೆ ಅಂತಂದರೆ ಬದುಕಿದ್ದಾಗ ನಮ್ಮ ಕರ್ತವ್ಯ ಏನು ಅಂತ ನಮಗೆ ನಾವು ಪ್ರಶ್ನೆ ಮಾಡಿಕೊಳ್ಳಿಕ್ಕೆ ಇದು ಒಂದು ಪಾಠ. ಎಂಥೆಂಥ ಜನ, ಎಂಥೆಂಥ ಸನ್ನಿವೇಶಗಳು, ಹೇಗೆಲ್ಲ ಇದ್ದರು. ನಾನು ಒಂದು ಘಟನೆ ಹೇಳ್ತಾ ಇದ್ದೆ. 2000 ಇಸ್ವಿ ಮತ್ತು ರಾಮ ಜನ್ಮಭೂಮಿ ಗಲಾಟೆ ಆದದ್ದು 91 ಜನತಾ ದಳದ ಸರ್ಕಾರ, ಹೆಗಡೆಯವರು ಚೀಫ್ ಮಿನಿಸ್ಟ್ರು, ನಾನು ಜನತಾ ದಳದ ಶಾಸಕನಾಗಿದ್ದಾಗ ಶಿಡ್ಲಘಟ್ಟ ಆ ಭಾಗದಲ್ಲಿ ಬಹಳ ತೀವ್ರವಾದ ಗಲಭೆಗಳಾಗಿತ್ತು. ನಮ್ಮದೊಂದು ತಂಡ ಮಾಡಿ, ಶಾಸಕರ ತಂಡ ಮಾಡಿ, ಶಾಂತಿ ಸಮಿತಿ ಅಂತ ಹೇಳಿ ನೀವು ಹೋಗಿ ಅಲ್ಲಿ ಜನರಿಗೆ ಬುದ್ಧಿವಾದ ಹೇಳಬೇಕು ಅಂತ ಹೇಳಿದರು. ನಮ್ಮ ಕಾರಲ್ಲಿ ರೋಷನ್ ಬೇಗ್, ಆವಾಗ ಜನತಾ ದಳದ ಶಾಸಕ, ರಂಜಾನ್ ತಿಂಗಳು, ಆತ ರಂಜಾನ್ ತಿಂಗಳಲ್ಲಿ ಪ್ರಾರ್ಥನೆ ಮಾಡೋರ ಬಿಳಿಯ ಟೋಪಿ ಹಾಕ್ತಾರಲ್ಲ ಅದನ್ನು ಹಾಕಿದ್ದ. ನಾವು ದಾರಿಯಲ್ಲಿ ಒಂದಷ್ಟು ದೂರದಲ್ಲಿ ಜನರ ದೊಡ್ಡ ಗುಂಪು ನೋಡಿದ್ವಿ. ಭಯ ಬಿದ್ದೆ ನಾನು, ನನಗೆ ಡೌಟ್ ಬಂತು. ಫಸ್ಟ್ ರೋಷನ್ ಬೇಗ್ಗೆ ನೀನು ಟೋಪಿ ತೆಗಿ ಅಂದೆ. ಅವ್ರು ದೂರದಲ್ಲಿದ್ದರು, ಅಲ್ಲಿ ಬಂದು ಕಾರ್ ಹತ್ರ ಗಲಾಟೆ ಮಾಡಿದ್ರು ಅನ್ನೋದು ಬಹಳ ಮರ್ಯಾದೆಯಾದ ಪದ. ಏನೇನೆಲ್ಲ ಅವ್ರ ಕೈಗೆ ಸಿಗುತ್ತೆ ಅದರಲ್ಲೆಲ್ಲ ನಮ್ಮನ್ನು ಬಾರಿಸಿದ್ರು. ರೋಷನ್ ಬೇಗ್ ಯಾರು ಅಂತ ಅವ್ರಿಗೆ ನಾವು ಹ್ಯಾಂಡ್ ಓವರ್ ಮಾಡಲಿಲ್ಲ. ಸ್ವಲ್ಪ ಮೊಂಡು, ಧೈರ್ಯ, ಹೊರಟುತನ ನನ್ನದೇ ಜಾಸ್ತಿ, ಹಾಗಾಗಿ ಏಟ್ ಜಾಸ್ತಿ ನನಗೇ ಬಿತ್ತು. ಸರಿ, ಸುಮಾರು ಹೊತ್ತು ಅವರು ಎಷ್ಟೊತ್ತು ಹೊಡಿತಾರೆ, ನಮ್ಮ ಕೈಯಲ್ಲಿ ಏನೂ ಇಲ್ಲ, ಅವ್ರ ಕೈಯಲ್ಲೆಲ್ಲ ಆಯುಧಗಳಿದೆ. ಅವ್ರು ಹೊಡೆಯೋದು, ನಾವು ಹೊಡಿಸ್ಕೊಳ್ಳೋದು. ಸಾಯಿಸಲಿಲ್ಲ, ಬಿಟ್ಟರು. ಆಮೇಲೆ ಒಂದು ರೂಮ್ಗೆ ಹಾಕಿದ್ರು. ರೋಷನ್ ಬೇಗ್ ಬರ್ತಾನೆ, ನನ್ನ ಕೈಗೆ ಒಂದು ಆ ಪರ್ಸು ಮತ್ತು ವಾಚು ಕೊಟ್ಟು, ನನ್ನ ಹೆಂಡತಿಗೆ ಕೊಟ್ಬಿಡಿ ಸರ್ ಅಂತ. ನನಗೆ ಅನ್ನಿಸ್ತು, ಇವನೆಂತ ಹುಚ್ಚ, ನಾವು ಜೊತೆಯಲ್ಲಿ ಹೋಗಿದ್ದೇವೆ, ಇವನನ್ನು ಸಾಯಕ್ಕೆ ಬಿಟ್ಬಿಟ್ಟು ನಾವು ಆ ಪರ್ಸು ಅವನ ವಾಚು ತಗೊಂಡಾಗ ಅವನ ಹೆಂಡತಿಗೆ ಕೊಟ್ಟರೆ
ನಾವು ಏನಾಗ್ತೀವಿ? ನಾವೇ ಕೊಲೆ ಮಾಡಿದವ್ರಾಗೋದಿಲ್ವಾ? ಲೇ ಹುಚ್ಚ ಒಳಗಿಟ್ಕೊಳ್ಳೋ, ಸಾಯೋದಾದರೆ ಇಬ್ಬರು ಸಾಯ್ತೀವಿ, ಇಲ್ಲದ್ರೆ ಇಬ್ಬರು ಬದುಕು ಹೋಗ್ತೀವಿ ಅಂತ ಹೇಳ್ತೆ. ಸರಿ, ಅದೆಲ್ಲ ಆಯಿತು. ಅವನೊಂದು ದಿವಸ ಬಂದು ನಾನು ಸ್ಪೀಕರ್ ಆಗಿರ್ಬೇಕಾಗಿದ್ರೆ BJPಗೆ ಹೋಗಕ್ಕೆ ರಾಜೀನಾಮೆ ಕೊಡ್ತಾನೆ. ಎಲ್ಲಿಗೆ ಹೋಗ್ಬೇಕು ನಾನು? ಎಲ್ಲಿಗೆ ಹೋಗ್ಬೇಕು ನಾನು? ನಾನು ಸಭಾಧ್ಯಕ್ಷ, ಪಕ್ಷದ ಪರವಾಗಿ ಮಾತಾಡೋಂಗಿಲ್ಲ, ನಾನು ಸಂವಿಧಾನದ ಪ್ರಕಾರವಾಗಿ ನಡ್ಕೊಳ್ಬೇಕು. ಆದರೆ ಏಟು ತಿಂದಿದ್ದೀನಿ, ಆ ಗಾಯಗಳೆಲ್ಲ ಇನ್ನೂ ಹಾಗೆ ಇದ್ದಾವೆ ತಲೆಯಲ್ಲೆಲ್ಲ. ಮನುಷ್ಯ ಏನೆಲ್ಲ ಅನುಭವಿಸ್ಬೇಕಾಗುತ್ತೆ ಜೀವನದಲ್ಲಿ. ಸಿದ್ಧಾಂತಕ್ಕೆ ಗಟ್ಟಿಯಾಗಿ ನಿಂತವನು, ಜನಪರವಾಗಿ ನಿಲ್ತಕ್ಕಂಥವನಿಗೆ ದುಃಖ ಬಿಟ್ಟು ಸಂತೋಷ ಅನ್ನೋದು, ಸಮಾಧಾನ ಅನ್ನೋದು, ನೆಮ್ಮದಿ ಅನ್ನೋದು ಜೀವನದಲ್ಲಿರುವ ಪ್ರಶ್ನೆಯೇ ಇಲ್ಲ. ಕೊರೋನಾ ಟೈಮಲ್ಲಿ ಮಂಗಳೂರಿನಲ್ಲಿ ಫೈರಿಂಗ್ ಆಗುತ್ತೆ. ಮನೆಯಿಂದ ಹಾಲು ತರಲಿಕ್ಕೆ ಡೈರಿಗೆ ಹೋಗಿ ಅಂತ ಹೇಳಿ ಹೊರಟವರು ಅವರಿಬ್ಬರು ಅಪ್ಪ ಮಗನ ಇಬ್ಬರು ಸತ್ತು ಹೋದರು. ನಮಗೆಲ್ಲ ತಡ್ಕೊಳಕ್ಕಾಗಲಿಲ್ಲ. BP ಕಂಟ್ರೋಲಿಗೆ ಬರಲಿಲ್ಲ. ಬೆಂಗಳೂರಲ್ಲಿ ಸಾವಾಗಿದ್ದು ಮಂಗಳೂರಲ್ಲಿ. ಸಿದ್ದರಾಮಯ್ಯನವರು ಅದರ ಹಿಂದಿನ ದಿವಸ ಹಾಸ್ಪಿಟ್ಲಿಗೆ ಹೋಗಿ ಸ್ಟೆಂಟ್ ಹಾಕ್ಸ್ಕೊಂಡು ಬಂದಿದ್ದರು. ಡಾಕ್ಟ್ರು ಪ್ರಯಾಣ ಮಾಡಬೇಡಿ ಅಂದರು. ನಾವೊಂದು 7-8 ಜನ ಕಾಂಗ್ರೆಸ್ಸಿನ ಮುಖಂಡರುಗಳು ವಿಮಾನ ಹತ್ತಿ ಮಂಗಳೂರಿಗೆ ಬಂದ್ವಿ. ಮಂಗಳೂರಲ್ಲಿ ವಿಮಾನದಲ್ಲಿ ಇಳಿದ ತಕ್ಷಣ, ವಿಮಾನ ನಿಲ್ದಾಣದಲ್ಲಿ ಇಳಿದ ತಕ್ಷಣ IG ಅವರು ಬಂದರು. ನನಗೆ ಅನುಮಾನ ಬಂದು IG ಅವ್ರಿಗೆ ಕೇಳಿದೆ, ನಮ್ಮನ್ನು ಸ್ವಾಗತ ಮಾಡಲಿಕ್ಕೆ ನಮ್ಗೆ ಯಾವ ಅಧಿಕಾರನೂ ಇಲ್ಲ, ಬಹುಶಃ ಪ್ರೋಟೋಕಾಲ್ ಏನಿಲ್ಲ, ಅರೆಸ್ಟ್ ಏನಾದರೂ ಮಾಡಲಿಕ್ಕೆ ಬಂದಿದ್ದೀರಾ ಅಂತ ಕೇಳಿದೆ. ನನ್ನ ನೇರ ಮಾತಿಗೆ ಅವರಿಗೆ ಸ್ವಲ್ಪ ಹಿಂಜರಿಕೆ ಆಯಿತು. ಇಲ್ಲ ಸರ್, VIP ರೂಮಲ್ಲಿ ಕೂತ್ಕೊಳ್ಳಿ ಅಂದರು. ಇವರು ನಮ್ಮ ಜೊತೆಯಲ್ಲಿದ್ದವರೆಲ್ಲ VIP ರೂಮು ಅಂದರು. 10 ನಿಮಿಷ ಆಯಿತು, 15 ನಿಮಿಷ ಆಯಿತು, ಶವ ಸಂಸ್ಕಾರ ಆಗಿಲ್ಲ. ಪ್ರಕ್ಷುಬ್ಧ ಪರಿಸ್ಥಿತಿ. ಏರ್ಪೋರ್ಟಲ್ಲಿ ನಾವು ಬರ್ತೀವಿ ಅಂತ ಗೊತ್ತಾಗಿ ಭಾಳ ಜನ ಬಂದುಬಿಟ್ಟಿದ್ದಾರೆ. 15 ನಿಮಿಷ ತಡೆದೆ ನಾನು. ಇದೇ ಮಂಗಳೂರಿನಲ್ಲಿ, ಯಾವ ಮಂಗಳೂರಿನಲ್ಲಿ ಇವತ್ತು ಭಾಷಣ ಮಾಡ್ತಾ ಇದ್ದೇನೆ, ಇದೇ ಮಂಗಳೂರಿನ ವಿಮಾನ ನಿಲ್ದಾಣದಲ್ಲಿ ಕೆಲವೇ ವರ್ಷಗಳ ಹಿಂದೆ ಒಬ್ಬಂಟಿಯಾಗಿ ನಾನು ಸ್ಲೋಗನ್ಸ್ ಹಾಕ್ಕೊಂಡು ಕಿರ್ಚ್ಕೊಂಡು ಆಚೆಗೆ ಬಂದುಬಿಟ್ಟೆ. ನಂಗೆ ಗೊತ್ತಾಯ್ತು ಪೊಲೀಸವ್ರು ನಮ್ಮನ್ನು ತಡೀತಾ ಇದ್ದಾರೆ ಅಂತ. ನಜೀರ್ ಅಹಮದ್ ರವರು MLC ಮೊನ್ನೆವರೆಗೂ CM ಅವರ ರಾಜಕೀಯ, ಅವರು ಪಾಪ ನಾನು ಒಬ್ಬನೇ ಆಗ್ತಿದ್ದ, ಅವರು ಬಂದುಬಿಟ್ರು ಆಚೆಗೆ. ಸರಿ, ಪೊಲೀಸವ್ರು ನಮ್ಮನ್ನು ಯಾವುದೋ ಒಂದು ವ್ಯಾನ್ಗೆ ಹತ್ತಿಸ್ಕೊಟ್ರು, ಅಲ್ಲಿ ಇಲ್ಲಿ ಸುತ್ತಿಸಿದ್ರು, ಅಲ್ಲಿ ಹೋಗಕ್ಕೆ ಬಿಡಲಿಲ್ಲ. ನಮ್ಮ ಜತೆಯಲ್ಲಿ ಬಂದವರು ಎಲ್ಲಿ ಹೋದರು ಅಂತ ನೋಡಿದ್ರೆ ನಮ್ಮ ಸಂಗಾತಿಗಳು ಕಾಂಗ್ರೆಸ್ನವರು, ಅವರೆಲ್ಲ ಅವತ್ತು ತಪ್ಪಿಸ್ಕೊಂಡದವರು ಇವತ್ತು ಮಂತ್ರಿಮಂಡಲದಲ್ಲಿ ಸದಸ್ಯರಾಗಿದ್ದಾರೆ. ನಾನು ಸೋತು ಮನಲಿದ್ದೇನೆ. ಅಂದರೆ ನನಗೇನು ಸೋತೋಗಿದ್ದಕ್ಕೆ ದುಃಖ ಇದಕ್ಕೆ ಯಾರು ಕೇಳೋರಿಲ್ಲ, ನನಗೇನು ಅಕೌಂಟ್. ಆದರೆ ವೈಚಾರಿಕ ಭ್ರಷ್ಟತೆ, ಮಸೀದಿಗೆ ಹೋಗುವಾಗ ಖರ್ಚೀಫ್ ಕಟ್ಕೊಂಡು ಹೋದರೆ ನೀವು ಸೆಕ್ಯುಲರ್ ಆಗೋದಿಲ್ಲ. ರಂಜಾನ್ ಟೈಮಲ್ಲಿ ಇಫ್ತಿಯಾರಿಗೆ ಬಂದು ಬಿರಿಯಾನಿ ತಿಂದರೆ ನೀವು ಸೆಕ್ಯುಲರ್ ಆಗೋದಿಲ್ಲ. ಅಥವಾ ದೇವಸ್ಥಾನಕ್ಕೆ ಗೋಪುರ ಕಟ್ಟಿಸಿದ್ರೆ ನೀವು ಸೆಕ್ಯುಲರ್ ಆಗೋದಿಲ್ಲ. ಸೆಕ್ಯುಲಾರಿಸಮ್ ಅನ್ನೋದು, ಜಾತ್ಯತೀತ ಮನೋಭಾವ ಅಂತಕ್ಕಂಥದ್ದು ರಕ್ತದಲ್ಲಿ ಬರಬೇಕು. ರಕ್ತದಲ್ಲಿ ಯಾವಾಗ ಬರುತ್ತೆ? ನಿಮ್ಮ ರಕ್ತ ಶುದ್ಧವಾಗಿದ್ದಾಗ. ಶುದ್ಧವಾದ ರಕ್ತ ಯಾರು ಕೊಡ್ತಾರೆ ನಿಮಗೆ? ತಂದೆ ತಾಯಿ ಕೊಡ್ತಾರೆ, ಸಮಾಜ ಕೊಡುತ್ತೆ. ನಮಗೆ ಅದು ಬೇಕಾಗೇ ಇಲ್ಲ. ನಾವು ಆರಿಸ್ಕೊಳ್ಳೋದೇ ಕೊಳಕನ್ನು. ಎಷ್ಟು ಕೊಳಕಾಗ್ಬಿಟ್ಟಿದ್ದೇವೆ ಅಂದರೆ, ಅಸೆಂಬ್ಲಿಯಲ್ಲಿ ಹಿಜಾಬ್ ವಿಚಾರ ಬರುತ್ತೆ, ಒಬ್ಬರು ಪತ್ತೆ ಇರೋದಿಲ್ಲ. ಗೋಹತ್ಯೆ ವಿಚಾರ ಬರುತ್ತೆ, ಒಬ್ಬರು ಪತ್ತೆ ಇರಲ್ಲ.
ಚಾಣಕ್ಯ ಯೂನಿವರ್ಸಿಟಿ ಪ್ರಶ್ನೆ ಬರ್ತೇವೆ, ಒಬ್ಬರು ಪತ್ತೆ ಇರೋದಿಲ್ಲ. ಇವರೇ ಎಲ್ಲ ಅಗ್ರಗಣ್ಯ ನಾಯಕರು. ಫಲಾನುಭವಿ ಕಾಂಗ್ರೆಸ್ ಪಕ್ಷ, ನಿಮಗೆ ಅನಿವಾರ್ಯ, ವಾತಾವರಣ ಹೀಗೆ. ಹಾಗಾಗಿ ಅವರ ಆಟಗಳನ್ನು ಅವ್ರು ಆಡ್ತಾ ಇದ್ದಾರೆ. ನಾವು ಅವರಿಗೆ ಆಮಂತ್ರಣ ಕೊಟ್ಟಿದ್ದೇವೆ. ನಮಗೆ ಶ್ರಮ ಇಲ್ಲದೆ ಬರ್ತಕ್ಕಂಥ ಲಾಭ ಅಲ್ವೇನ್ರಿ ಇದು? ಜಾತ್ಯತೀತವಾದ ಅಂತಕ್ಕಂಥದ್ದು ನಾಟಕದಿಂದ ಬರೋದಿಲ್ಲ. ನೀವು ಸಾಂಪ್ರದಾಯವಾದಿ ಆದರೆ ತೊಂದರೆ ಇಲ್ಲ. ಜಸ್ಟಿಸ್ ಎಂ.ಎನ್. ವೆಂಕಟಾಚಲಯ್ಯ ಅಂತ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶರು, ಮುಖ್ಯ ನ್ಯಾಯಾಧೀಶರು, 92-93 ಆಗಿದೆ. ಅವರು ಮಾಧು ಸಂಪ್ರದಾಯದವರು, ಭಾಳ ದೈವಭಕ್ತರು. ಆದರೆ ದ ಮೋಸ್ಟ್ ಸೆಕ್ಯುಲರ್ ಪರ್ಸನ್ ಅವರಿದ್ದಾಗಲೇ ಕಾನ್ಸ್ಟಿಟ್ಯೂಷನನ್ನು ಚೇಂಜ್ ಮಾಡಬೇಕು ಅಂದರೆ ಪ್ರಪೋಸಲ್ ಇಟ್ಟರೆ ಅವ್ರನ್ನ ಚೇರ್ಮನ್, ನೋ, ಈ ಕೆಲಸಕ್ಕೆ ನಾನು ಕೈ ಹಾಕೋದಿಲ್ಲ, ಯು ಕ್ಯಾನ್ ನೆವರ್ ಡೂ ಇಟ್ ಅಂತ ಹೇಳಿದ್ರು. ನಮಗೆ ಡೋಂಗಿ ಸೆಕ್ಯುಲರ್ಗಳನ್ನ ಕಂಟ್ರೋಲ್ ಮಾಡೋದು ಕಮ್ಯುನಲ್ ಎಲಿಮೆಂಟ್ಸ್ಗಿಂತಲೂ ಕೂಡ ಬಿಗರ್ ಪ್ರಾಬ್ಲಮ್. ಫೇಕ್ ರೂಪಾಯಿ ನೋಟುಗಳು, ಫೇಕ್ ನೋಟು, ಅದರಲ್ಲೂ ರಿಸರ್ವ್ ಬ್ಯಾಂಕ್ ಸೀಲ್ ಇರುತ್ತೆ. ನಿಮ್ಗೆ ಹೆಂಗೆ ಗೊತ್ತಾಗದಂಗೆ? ಚಲಾವಣೆಗೆ ಬಂದುಬಿಟ್ಟಿದೆಯಲ್ಲ. ಈ ಎಲ್ಲ ನೋವಿನ ಹಿಂದೆ ಪ್ರಜಾಪ್ರಭುತ್ವವನ್ನು ಬಲಗೊಳಿಸದೆ ಜನರನ್ನು ಈ ರೀತಿಯ ಒಂದು ಚಕ್ರವ್ಯೂಹ ಏನು ಇವರು ಹೆಣೆದಿದ್ದಾರೆ, ನಮ್ಮನ್ನು ಅನಿವಾರ್ಯತೆಗೆ ತಳ್ಳಿ ನಮ್ಮ ಮನೋಸ್ಥಿತಿಯನ್ನು ಕೆಡಿಸಿ ಅವರು ಬೇಳೆ ಬೇಯಿಸ್ಕೊಳ್ತಕ್ಕಂಥ ಏನು ಸಿಸ್ಟಮ್ಯಾಟಿಕ್ ಪ್ಲಾನ್, ಇದು ಒಂದು ರೀತಿ ಅವರಿಗೆ ಆ ಪಾರ್ಟಿಯನ್ನು ಮಾತಾಡ್ಕೊಂಡಿರೋದಿಲ್ಲ, ಬಟ್ ಕ್ಯಾಲ್ಕುಲೇಷನ್ ಇರುತ್ತೆ. ನೀವು ಹಿಂಗೆ ಮಾಡಿದ್ರೆ ನಮ್ಗೆ ಹಿಂಗಾಗುತ್ತೆ, ನಾವು ಹಂಗೆ ಮಾಡಿದ್ರೆ ನಿಮ್ಗೆ ಹಿಂಗೆ. 100% ಈ ಕ್ಯಾಲ್ಕುಲೇಷನಲ್ಲಿ ಆಯಿತು. ಒಂದು 5 ವರ್ಷ ಗ್ಯಾಪ್ ಆದರೆ ಆಯಿತು. ಈ 5 ವರ್ಷದಲ್ಲಿ ಮಾಡಿರೋದನ್ನು ಇನ್ವೆಸ್ಟ್ಮೆಂಟ್ಗೆ ಹಾಕ್ಕೊಟ್ಟಿರ್ತೀವಿ. ನೆಕ್ಸ್ಟ್ 5 ಇಯರ್ಸಿಗೆ ನಾವು ನೋಡ್ಕೊಳ್ತೀವಿ. ನಿಮ್ಮನ್ನು ಬಿಟ್ಟು ಟ್ರೈನ್ ಎಲ್ಲಿಗೆ ಹೋಗಬೇಕು? ಊರಲ್ಲಿರೋದು 2 ಅಂಗಡಿ. ಬಾಯಮ್ಮನ ಅಂಗಡಿ ಒಂದಿದೆ, ಶಣಯ್ಯವ್ರ ಅಂಗಡಿ ಒಂದಿದೆ. ಅವರಿಬ್ಬರು ಮಾತಾಡ್ಕೊಂಡಿದ್ದಾರೆ ರೇಟ್ ಎಷ್ಟು ಇಡಬೇಕು ಅಂತ. ನೀವು ಹೋಗೋದೆಲ್ಲಿಗೆ? ಈ ಅಂಗಡಿ ಮೇಲೆ ಬೇಸರ ಆದರೆ ಅಲ್ಲಿಗೆ ಹೋಗಬೇಕು, ಅಲ್ಲಿ ಬೇಸರ ಆದರೆ ಇಲ್ಲಿಗೆ ಬರಬೇಕು. ನಾವು ಇದಕ್ಕೆ ಜೀತದಾಳುಗಳಾಗಬಾರ್ದು. ಈ ಪುಸ್ತಕಕ್ಕೆ ಮರ್ಯಾದೆ ಸಿಗಬೇಕಾಗಿದ್ದರೆ, ಈ ನೋವಿಗೆ ಸ್ಪಂದನೆ ಸಿಗಬೇಕಾಗಿದ್ದರೆ, ಸಾವಿಗೆ ಮರ್ಯಾದೆ ಸಿಗಬೇಕಾಗಿದ್ದರೆ, ಇಕ್ಬಾಲ್ ಅವರು ಹೇಳಿದ ಒಂದು ಮಾತನ್ನು ಹೇಳಿ ಮುಗಿಸ್ಬಿಡ್ತೇನೆ. ಕವಿ ಇಕ್ಬಾಲ್ ಅವರು ಹೇಳ್ತಾರೆ, ಒಬ್ಬ ಸತ್ತು ಹೋಗಿರ್ತಾನೆ, ಅವನ ಶವ ಅಲ್ಲಿರುತ್ತೆ, ಜನ ಬರೋದು, ಹೂವಿನಾರ ಹಾಕೋದು, ಅವನ ಸುತ್ತ ಕೂತ್ಕೊಳ್ಳೋದು, ಅಳೋದು, ಲಾಸ್ಟಿಗೆ ಅವನಿಗೆ ಹೊತ್ಕೊಂಡು ಹೋಗ್ಬೇಕಾದ್ರೆ ಎಲ್ಲರೂ ಭುಜ ಕೊಡೋದು ಮಾಡ್ತಾಯಿರ್ತಾರೆ. ಅವಾಗ ಹೇಳ್ತಾನೆ, ಹೇ ಒಬ್ಬ ನನ್ನನ್ನು ಮುಟ್ಟಿಸ್ಕೊಳ್ಳಿಲ್ವಲ್ಲಪ್ಪ ನೀವು, ಒಬ್ಬ ಮುಟ್ಟಿಸ್ಕೊಳ್ಳಿಲ್ಲ, ಒಬ್ಬ ಶೇಕ್ ಹ್ಯಾಂಡ್ ಕೊಡಲಿಲ್ಲ, ನೀವು ಒಬ್ಬನು ಒಂದು ದಿವಸ ನನಗೊಂದು ಹೂ ಕೊಡಲಿಲ್ಲ. ಎಷ್ಟು ಹೂವು ಆಗ್ತಾಯಿದ್ದೀರಪ್ಪ ನನ್ನ ಬೆಲೀಗ, ಎಷ್ಟು ಜನ ನಾನು ಸುತ್ತ ಕೂತಿದ್ದೀರಪ್ಪ. अरे ज़िंदगी में मौत इतना हसीन चीज़ हो गया तो अगर मुझे मालूम होता था मैं कब की मर जाता था ಅಂತ ಹೇಳ್ತಾರೆ. ಸಾವು ಇಷ್ಟು ಪವಿತ್ರವಾದಂತ ಗೊತ್ತಿಲ್ಲ, ನಾನು ಯಾವಾಗ ಸತ್ತು ಹೋಗ್ತಿದ್ದಲ್ಲ ಅಂತ ಹೇಳ್ತಾನೆ ಮಹಾಕವಿ ಇಕ್ಬಾಲ್. ಮಾನವತಾವಾದಿ. ಗಾಂಧಿ ಸತ್ತಾಗ ಹೇಳ್ತಾನೆ, ಅದನ್ನು ಮೊಹಮ್ಮದ್ ರಫಿ ಹಾಡ್ತಾರೆ, ಬಾಪು ತೂನೆ ಮೌತ್ ಕೆ ಶಾನ್ ಬಡಾಯ. ಶಾನ್ ಅಂದರೆ ಗರ್ವ. ಸಾವಿಗೆ ಗರ್ವ ಬಂದುಬಿಡ್ತಂತೆ ಗಾಂಧಿ ಸತ್ತಾಗ. ಅಯ್ಯೋ ಇಂಥವನು ಹೋದ್ನಲ್ಲ,
ಈ ಹಾಳು ಸಾವು ಗಾಂಧಿಗೆ ಬರಬೇಕಾಗಿತ್ತು ಅಂಥೇಳಿ ಸಾವಿನ ಗರ್ವ ಹೆಚ್ಚಾಗ್ಬಿಡುತ್ತೆ. ಸಾವು ನಗುತ್ತೆ, ಹೇಗಿದೆ ನನ್ನ ಹೊಡೆತ, ಗಾಂಧಿನೇ ತೆಗೆದುಬಿಟ್ಟೆ ನಾನು ಅಂತ ಹೇಳುತ್ತೆ. ಬಾಪು ತೂನೆ ಮೌತ್ಗೆ ಶಾನು ಬಡಾಯ ಅಂತ ಹೇಳ್ತಾನೆ. ಈ ಅಮಾಯಕರು ಯಾರೆಲ್ಲ ಸತ್ತಿದ್ದಾರೆ, ಇವರ ಆತ್ಮಗಳಿಗೆ ಶಾಂತಿ ಸಿಗಬೇಕಾದ್ರೆ, ಇವರ ತಂದೆ ತಾಯಿಗಳಿಗೆ ಶಾಂತಿ ಸಿಗಬೇಕಾಗಿದ್ದರೆ, ಯಾರು ಸಮಾಜದಲ್ಲಿ ಅಸಹಾಯಕರಾಗಿ ಅಲ್ಪಸಂಖ್ಯಾತರು ಬಹುಸಂಖ್ಯಾತರು ಈ ಘಟನೆಗಳಿಂದ ನೊಂದಿದ್ದಾರೆ, ಇವತ್ತಿಗೂ ಕೂಡ ಎಚ್ಚೆತ್ತುಕೊಂಡಿಲ್ಲ, ಪಾಪ ಅದರಿಂದ ಸುಧಾರಿಸ್ಕೊಳ್ಳೋಕ್ಕಾಗಿಲ್ಲ, ಅವರಿಗೆಲ್ಲ ನ್ಯಾಯ ಸಿಗಬೇಕಾಗಿದ್ದರೆ ನಾವು ಜಾಗೃತರಾಗಬೇಕಾಗಿದೆ. ಇರ್ಷಾದ್ ಉಪ್ಪಿನಂಗಡಿಯವರಿಗೆ ಚಿಕ್ಕ ವಯಸ್ಸು, ಆಶೀರ್ವಾದ ಕೊಡೋಕ್ಕೆ ನಾನು ಸ್ವಾಮಿ ಅಲ್ಲ, ಬಹುಮಾನ ಕೊಡೋಕ್ಕೆ ನಾನು ಬರೀ ಕೈಯಲ್ಲಿದ್ದೀನಿ. ಒಬ್ಬ ತಂದೆಯಾಗಿ, ಒಬ್ಬ ಸಾಮಾನ್ಯ ಮನುಷ್ಯನಾಗಿ, ನಿರ್ಭೀತಿಯಿಂದ ನಿರ್ದಾಕ್ಷಿಣ್ಯವಾಗಿ ಮಾತಾಡಿ ಶಿಕ್ಷೆಗೊಳಗಾಗಿರುವವನಾಗಿ, ಆದರೆ ಯಾವುದಕ್ಕೂ ಅಂಜದೆ ಕಡೆ ಕ್ಷಣದವರೆಗೂ ನಿಜವನ್ನೇ ಮಾತಾಡ್ತೇನೆ, ನಿರ್ಭಯವಾಗಿ ಮಾತಾಡ್ತೇನೆ ಅಂತ ಹೇಳ್ತಕ್ಕಂಥ ಈ ದೇಶದ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ನಮ್ಮ ನೋವನ್ನು ಇಷ್ಟು ಚಿಕ್ಕ ವಯಸ್ಸಲ್ಲಿ ನೀನು ಅತ್ಯಂತ ಪರಿಣಾಮಕಾರಿಯಾಗಿ ಪ್ರತಿನಿಧಿಸಿದೆಯಾ, ನಿಮಗೆ ನಮ್ಮ ಹೃದಯಾಂತರಾಳದ ಅಭಿನಂದನೆಗಳು. ಇಷ್ಟನ್ನು ಹೇಳಿ ನಾನು ಅವಧಿಗೆ ಮೀರಿ ಮಾತಾಡಿಬಿಟ್ಟಿದ್ದೇನೆ ಅಂತ ಕಾಣುತ್ತೆ. ನಾನು ಪಡಿರಾಜ್ ಅವ್ರ ಮಾತುಗಳು, ನಮ್ಮ ದಲಿತ ಮುಖಂಡರ ಮಾತುಗಳು ಕೇಳೋಕ್ಕೆ ನಾನು ಕಾಯ್ತಾ ಇದ್ದೇನೆ. ನಿಮ್ಮ ಜೊತೆ ನಾನು ಅವತ್ತು ಮಾತಾಡೋಕ್ಕಾಗಲಿಲ್ಲ, ನೀವು ಮಾತಾಡೋ ಅಷ್ಟೊತ್ತಿಗೆ ನಾನು ಹೊರಟುಬಿಟ್ಟಿದ್ದೆ. ಮುನೀರ್ ಮಾತಾಡೋದನ್ನು ಕೇಳಬೇಕು, ಕಮ್ಯುನಿಸ್ಟ್ ಪಾರ್ಟಿಯವರು ಏನು ಮಾತಾಡ್ತಾರೆ ಅಂತ ಕೇಳಬೇಕು. ಕಮ್ಯುನಿಸ್ಟ್ ಪಾರ್ಟಿಗಳು ಕೋಣೆಯಿಂದ ಹೊರಗೆ ಬರಬೇಕು, ಕೋಣೆಯ ಒಳಗೆ ಚರ್ಚೆ ಸಾಕು, ಸಿದ್ಧಾಂತಗಳು ಸಾಕು, ಬಾವುಟ ಹಾರಿಸಿದ್ದು ಸಾಕು. ಬೀದಿಗೆ ಬನ್ನಿ, ಒಬ್ಬರೇ ಆದರೂ ಬನ್ನಿ. ಒಂದು ಕೆಂಪು ಬಾವುಟ ಕಾಣಿಸಿದ್ರೆ ಉಳಿದವರು 100 ಕಿಲೋಮೀಟ್ರ್ ಓಡ್ತಾರೆ. ಆದರೆ ನೀವು ಬಾವುಟಗಳನ್ನೆಲ್ಲ ಎತ್ತಿಟ್ಬಿಟ್ರಿ, ಬನ್ನಿ, ದಯಮಾಡಿ ಬನ್ನಿ, ನಾವೆಲ್ಲ ನಿಮ್ಮೊಟ್ಟಿಗಿರ್ತೇವೆ, ಈ ಜನ ನಮ್ಮೊಟ್ಟಿಗಿರ್ತಾರೆ. ನಾನು ಭಾಳ ಹೊತ್ತು ನಿಮ್ಮ ಸಮಯ ತಗೊಂಡಿದ್ದೀನಿ, ಎಲ್ಲರ ಕ್ಷಮೆ ಕೇಳಿ. ಏನಾದರೂ ಅಸಂಬದ್ಧವಾಗಿರ್ತಕ್ಕಂಥದ್ದನ್ನು ಮಾತಾಡಿದರೆ ನನ್ನ ಮೇಲೆ ಕರುಣೆ ಇಟ್ಟು ಕ್ಷಮಿಸ್ರಿ. ನಿಮ್ಮ ಪ್ರೀತಿಗೆ ಹೋಗೊಟ್ಟು ನಾನು ಬಂದಿದ್ದೀನಿ. ನಿಮಗೆಲ್ಲರಿಗೂ ನನ್ನ ನಮಸ್ಕಾರ.